ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಬ್ಬ ದೈವ ಅಭಿಷಕ್ತ ಸತ್ಯವೇದದಲ್ಲಿ ಇವರ ಬಗ್ಗೆ ಬಹಳವಾಗಿ ನಾನು ಹೇಳಿದ್ದೇನೆ. ಮೋಶೆ. ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ಮೋಶೆಯ ಬಗ್ಗೆ ತುಂಬ ಡೀಟೇಲ್ ಆಗಿ ನಾನು ತಿಳಿಸಿಕೊಟ್ಟಿದ್ದೇನೆ ಎಂಬುದಾಗಿ ನಾನು ನೆನೆಸುತ್ತೇನೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೋಶೆ ಜೀವನ ಹೇಗೆ ಶುರುವಾಗುತ್ತೆ ಎಂಬುದಾಗಿ ಗೊತ್ತು. ಯೋಸೇಫನ ಸತ್ತ ನಂತರ ಒಬ್ಬ ಫರೋಹನು ಬರ್ತಾನೆ. ಆ ಫರೋಹನಿಗೆ ಯೋಸೇಫನು ಗೊತ್ತಿರೋದಿಲ್ಲ. ಆದ ಕಾರಣ ಆತನು ತನ್ನ ಪಟ್ಟಕ್ಕೆ ಬಂದ ನಂತರ ಇಸ್ರೇಲರು ಅತಿ ಹೆಚ್ಚಾಗಿ ಬೆಳೆದಿರುವುದನ್ನು, ಇಸ್ರೇಲರು ಅತಿ ಹೆಚ್ಚಾಗಿ ಬಲಶಾಲಿ ಆಗಿರೋದನ್ನು ನೋಡ್ತಾರೆ. ಮತ್ತು ಅವರ ಸಂಖ್ಯೆ ಐಗುಪ್ತದಲ್ಲಿ ಹೆಚ್ಚಾಗತ್ತೆ. ಆಗ ಆತನು ಅದನ್ನು ನೋಡಿ ಇವರನ್ನ ಹೀಗೆ ಬಿಟ್ಟರೆ ಇವರು ನಮ್ಮನ್ನೇ ತೆಗೆದುಹಾಕಿ ಈ ರಾಜ್ಯವನ್ನು ಅವರು ತೆಗೆದುಕೊಳ್ಳಬಹುದನ್ನುವಂಥ ಮನೋಭಾವನೆಯಿಂದ ಏನು ಮಾಡ್ತಾನೆ ಆ ಫರೋಹನು, ಈ ಐಗುಪ್ತರಿಗೆ ಇನ್ನೂ ಹೆಚ್ಚಾದ ಕೆಲಸವನ್ನು ಕೊಟ್ಟು ಇನ್ನೂ ಹೆಚ್ಚಾದ ದಬ್ಬಾಳಿಕೆಯನ್ನು ಮಾಡಿ ಅವರನ್ನು ದಾಸತ್ವದಲ್ಲಿ, ಕಠಿಣವಾದಂಥ ದಾಸತ್ವದಲ್ಲಿ ಇಡ್ತಾನೆ. ಇಷ್ಟು ದಿನ ಅವ್ರು ಏನು ಕೆಲಸ ಮಾಡ್ತಿದ್ರೋ ಅದಕ್ಕಿಂತ ಡಬಲ್ ಕೆಲಸ ಮಾಡಬೇಕಂತ ಹೇಳ್ತಾನೆ ಈ ಫರೋಹನು. ಅಷ್ಟು ಮಾತ್ರ ಹೇಳದೆ ಮತ್ತೆ ಈ ಇಸ್ರಾಯೇಲ್ರಲ್ಲಿ ಹುಟ್ಟಿರುವಂಥ ಪ್ರತಿ ಗಂಡು ಮಕ್ಕಳನ್ನು ಸಾಯಿಸಬೇಕೆಂಬುದಾಗಿ, ಹುಟ್ಟಿರುವಂಥ ಪ್ರತಿ ಗಂಡು ಮಗುವನ್ನು ಸಾಯಿಸಬೇಕೆಂಬುದಾಗಿ ಆಜ್ಞೆಗಳನ್ನು ಹೊರಡಿಸ್ತಾನೆ. ಆ ಆಜ್ಞೆಗಳನ್ನು ಹೊರಡಿಸುವಂಥ ಸಮಯದಲ್ಲೇ ಯಾರು ಹುಟ್ಟೋದು? ಮೋಶೆ ಹುಟ್ಟುತ್ತಾನೆ. ಮೋಶೆ ಹುಟ್ಟಿದಾಗ ಪರಿಸ್ಥಿತಿ ಬಹಳ ಕಠಿಣವಾಗಿರುತ್ತೆ. ಆದರೂ ಕೂಡ ಅವನ ತಂದೆ ತಾಯಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಕೆಲವು ತಿಂಗಳು ಮಾತ್ರ ಅವನನ್ನು ಸಾಕುತ್ತಾರೆ. ನಂತರ ಆತನನ್ನು ಏನು ಮಾಡ್ತಾರೆ, ನೈಲ್ ನದಿಯಲ್ಲಿ ಒಂದು ಬುಟ್ಟಿಯೊಳಗೆ ಈ ಮಗುವನ್ನು ಹಾಕಿ ದೇವರ ಮೇಲೆ ಭಾರ ಹಾಕಿ ಅವರು ಬಿಟ್ಟು ಬಿಡ್ತಾರೆ. ಇದನ್ನು ಯಾರು ನೋಡ್ತಾ ಇರ್ತಾಳೆ? ಏನು ಅವಳ ಹೆಸರು? ಮಿರಿಯಾಮಳು ಈ ಮಗು ತನ್ನ ತಮ್ಮನ ಎಲ್ಲಿ ಹೋಗುತ್ತಾ ಇದ್ದಾನೆ ಅಂತ ನೋಡಿ ನೇರವಾಗಿ ಅದು ಫರೋಹನ ಕುಮಾರ್ತೆ ಬಳಿ ಸೇರುತ್ತೆ. ಅದನ್ನು ನೋಡಿ ಅಲ್ಲಿ ಹೋಗಿ ಕುಮಾರ್ತೆಗೆ ಹೇಳ್ತಾಳೆ, ನನಗೆ ಒಬ್ಳು ದಾದಿ ಗೊತ್ತು, ಈತಳು ಈ ಮಗುವನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ, ಹಾಗಾಗಿ ನಾನು ಅವನ್ನ ಕರ್ಕೊಂಡು ಬರ್ತೇನೆ ಅಂದಾಗ ಈ ಕುಮಾರ್ತೆ ಅದನ್ನು ಒಪ್ಪಿಕೊಂಡು ತನ್ನ ತಾಯಿಯೇ ಮೋಶೆಯನ್ನು ನೋಡಿಕೊಳ್ಳುವ ಹಾಗೆ ದೇವರು ಕೃಪೆಯನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಇಷ್ಟೆಲ್ಲ ಆದ ನಂತರ 40 ವರ್ಷ ಮೋಶೆ ಎಲ್ಲಿ ಬೆಳೀತಾನೆ? ಫರೋಹನ ಸಂಸ್ಥಾನದಲ್ಲಿ ಬೆಳೀತಾನೆ. ಆತನಿಗೆ ರಾಜನ ಮರ್ಯಾದೆ ಇರುತ್ತೆ, ಎಲ್ಲವೂ ಕೂಡ ಆತನ ಅನುಕೂಲತೆಯಲ್ಲಿ ನಡೀತಿರುತ್ತೆ. ಆದರೆ ಒಂದು ದಿನ ಬರುತ್ತೆ ಯಾವಾಗ ಒಬ್ಬ ಐಗುಪ್ತನು ಇಬ್ರಿಯನನ್ನು ಹೊಡಿತಾ ಇರ್ತಾನೋ, ಮೋಶೆ ಏನು ಮಾಡಿಬಿಡ್ತಾನೆ, ಐಗುಪ್ತನನ್ನು, ಆತನಿಗೆ ಅವನ ಜನರ ಮೇಲೆ ಬಹಳ ಭಾರ ಇತ್ತು. ನನ್ನ ಜನರನ್ನು ಹೊಡಿತಾ ಇದ್ದಾನಲ್ಲ ಈ ಐಗುಪ್ತನು ಎಂಬುದಾಗಿ ಐಗುಪ್ತನನ್ನು ಅವನು ಮಾಡಿದಂಥ ಮೊದಲು ತಪ್ಪು. ಈ ತಪ್ಪನ್ನು ಮಾಡಿದ ಮೇಲೆ ಅವನು ಎಷ್ಟು ವರ್ಷ ಹೊರಡೋಗ್ತಾನೆ? ಮತ್ತೆ 40 ವರ್ಷ. ಈ ತಪ್ಪು ಎಲ್ರಿಗೂ ಗೊತ್ತಾಯಿತು, ನನ್ನನ್ನು ಬಿಡೋದಿಲ್ಲ ಎಂಬುದಾಗಿ ಅವನೇನು ಮಾಡ್ತಾನೆ, ಓಡಿ ಹೋಗ್ತಾನೆ. ಓಡಿ ಹೋದ ಮೇಲೆ ಚಿಪ್ಪೋರಳು ಅವನ ಕಣ್ಣಿಗೆ ಕಾಣಿಸ್ಕೊಳ್ತಾರೆ. ಅವರು ನೀರನ್ನು ಹಿಡಿಬೇಕಾದ್ರೆ ಯಾರೋ ಅವರಿಗೆ ಏನು ತರಲೆ ಮಾಡ್ತಾ ಇರ್ತಾರೆ, ನೀರು ತೆಗೆದುಕೊಳ್ಳೋದಕ್ಕೆ ಬಿಡೋದಿಲ್ಲ. ಆವಾಗ ಮೋಶೆ ಸಹಾಯ ಮಾಡ್ತಾನೆ. ನಂತರ ಅವಳನ್ನು ಮದುವೆ ಆಗ್ತಾನೆ. ನಂತರ ತನ್ನ ಮಾವನ ಕುರಿಯನ್ನು ಅವನು ಕಾಯ್ತಾ ಇರ್ತಾನೆ. ಹಲ್ಲೆಲೂಯಾ. ಇದೆಲ್ಲ ನಮಗೆ ಗೊತ್ತಿರುವಂಥ ಸಂಗತಿ, ಯಾಕಂದರೆ ಬೈಬಲ್ ಸ್ಪಷ್ಟಪಡಿಸುತ್ತೆ. ನಂತರ ಒಂದು ದಿನ ಮೋಶೆ ತನ್ನ ಮಾವನ ಕುರಿಯನ್ನು ಮೇಯಿಸುತ್ತಿರುವಾಗ, ನೋಡಿಕೊಳ್ಳುತ್ತಿರುವಾಗ ಆತನ ಜೀವಿತದಲ್ಲಿ ಎಂದಿಗೂ ಆಗದಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಘಟನೆ ನಡೆಯುತ್ತೆ. ಏನದು? ಉರಿಯುವ ಬೆಂಕಿಯಾಗಿ ಪೊದೆಯಲ್ಲಿ ತಂದೆಯಾದ ದೇವರು, ಫಸ್ಟ್ ಕರ್ತನ ದೂತರು ಎಂಬುದಾಗಿ ಹೇಳ್ತಾರೆ. ನಂತರ ತಂದೆಯಾದ ದೇವರು ಆತನಿಗೆ ಕಾಣಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಕಾಣಿಸಿಕೊಂಡು, ನಿನ್ನನ್ನು ನಾನು ಇಸ್ರಾಯೇಲರನ್ನ ಐಗುಪ್ತರ ದಾಸತ್ವದಿಂದ ಬಿಡಿಸೋದಕ್ಕೆ ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಯಾರು? ದೇವರೇ ಹೇಳ್ತಾರೆ, ಸಾರಿ. ಹಲ್ಲೆಲೂಯಾ. ಆದರೆ ಆ ಟೈಮಲ್ಲಿ ಮೋಶೆ ಬಹಳಷ್ಟು ಕಾರಣಗಳನ್ನು ಕೊಡ್ತಾನೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ದೇವರು ಅನೇಕ ಜನರನ್ನು ಬಿಡಿಸೋದಕ್ಕೆ, ದಾಸತ್ವದಿಂದ, ಪಾಪದಿಂದ, ಕಣ್ಣೀರಿಂದ, ಗೋಳಾಟದಿಂದ ಬಿಡಿಸೋದಕ್ಕೆ ದೇವರು ಪದೇ ಪದೇ ನಿಮ್ಮನ್ನು ಕರೀತಾ ಇದ್ದಾರೆ.
ಆದರೆ ಪದೇ ಪದೇ ಕೂಡ ನೀವು ಮೇಲಿಂದ ಮೇಲೆ ಬೇರೆ ಬೇರೆ ನಾನಾ ಕಾರಣಗಳನ್ನು ಹೇಳಿ ದೇವರಿಂದ ತಪ್ಪಿಸಿಕೊಳ್ತಾ ಇದ್ದೀರಾ. ನಾನು ಏನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂದರೆ, ನೀವು ಈ ವರ್ಷ ಪೂರ್ತಿ ಎಷ್ಟೇ ಕಾರಣಗಳನ್ನು ಕೊಟ್ಟಿದ್ರೂ ಕೂಡ ನೀವು ದೇವರ ಬಳಿ ಬರಲೇಬೇಕು. ನೀವೆಷ್ಟೇ ಕಾರಣವನ್ನು ಕೊಟ್ಟಿದ್ರು ಕೂಡ ಈ ಲೋಕದ ಯಾವ ಕೆಲಸ ನಿಮಗೆ ಸೂಟ್ ಆಗೋದಿಲ್ಲ. ದೇವರ ಕೆಲಸವೇ ನೀವು ಕೊನೆಯದಾಗಿ ಮಾಡೋದು. ಹಲ್ಲೆಲೂಯಾ. ಇಲ್ಲಿ ಮೋಶೆ ಏನೆಲ್ಲ ಕಾರಣಗಳನ್ನು ಹೇಳ್ತಾನೆ ನಾವೆಲ್ಲರೂ ಗಮನಿಸಿ ನೋಡೋಣ. 4ನೇ ಅಧ್ಯಾಯದಲ್ಲಿ ನೋಡ್ತೇವೆ, 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 4ನೇ ಅಧ್ಯಾಯದಲ್ಲಿ ಮೋಶೆ ಹೇಳ್ತಾನೆ, ಒಂದು ವೇಳೆ ನೀನೇ ನನ್ನನ್ನು ಕಳಿಸಿದ್ಯಾ ಎಂಬುದಾಗಿ ಜನರು ನನ್ನನ್ನು ನಂಬದೆ ಹೋದರೆ ನಾನು ಏನು ಮಾಡಲಿ? ಒಂದು ವೇಳೆ ನಾನು ಅದ್ಭುತವನ್ನ ಮಾಡದೆ ಹೋದರೆ ನಾನು ಏನು ಮಾಡಲಿ? ನೀನು ಅಂದುಕೊಂಡಷ್ಟು ಒಳ್ಳೆಯವನಲ್ಲ ನಾನು. ನನ್ನನ್ನು ಬದಲಾಗಿ ಬೇರೆ ಯಾರನ್ನಾದರೂ ಅಪ್ಪ ನೀನು ನೋಡಿಕೊ. 4ನೇ ಅಧ್ಯಾಯದ 11ನೇ ವಚನವನ್ನು ಓದ್ರಿ. ಎಲ್ಲ ಕಾರಣಗಳಿಂದ ದೇವರು ಈ ಕಾರಣಕ್ಕೆ ಮಾತ್ರ ಒಂದು ಸ್ಪೆಷಲ್ ಆಗಿ ಉತ್ತರ ಕೊಡ್ತಾರೆ. 4ನೇ ಅಧ್ಯಾಯ 10ನೇ ವಚನದಿಂದ ಇದನ್ನು ಓದೋಣ. ಈ ಕಾರಣವನ್ನ ನಾವು ನೋಡುವಂತರಾಗೋಣ. ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿವೆ ಎಂದು ಹೇಳಲು. ಹಲ್ಲೆಲೂಯಾ. ಇಲ್ಲಿ ತನಕ ಮೋಶೆ ಹೊರಗಿನಿಂದ ಕಾರಣಗಳನ್ನು ಕೊಡ್ತಾ ಇರ್ತಾನೆ. ನನ್ನ ಕೈಲಿ ಇದು ಮಾಡೋದಕ್ಕೆ ಆಗೋದಿಲ್ಲ, ನನ್ನನ್ನು ಜನರು ನಂಬೋದಿಲ್ಲ, ಯಾಕಂದ್ರೆ ನಾನು ಈಗಾಗಲೇ ಒಬ್ಬ ಐಗುಪ್ತನನ್ನು ಸಾಯಿಸೋದ್ರಿಂದ ಇಸ್ರಾಯೇಲರಿಗೆ ನನ್ನ ಮೇಲಿರುವಂತ ನಂಬಿಕೆ ಹೋಗ್ಬಿಟ್ಟಿದೆ, ನನ್ನ ಕೈಲಿ ಇದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೊರಗಿನ ಕಾರಣಗಳನ್ನು ಕೊಡ್ತಾ ಇದ್ದನು. ಹಲ್ಲೆಲೂಯಾ. ಆದ್ರೆ ಈಗ ಕೊನೆಯದಾಗಿ ಆತನು ಬರ್ತಾನೆ, ನನಗೆ ಮಾತಾಡೋದಕ್ಕೆ ಬರೋದಿಲ್ಲ. ಇಷ್ಟು ಸಮಯಗಳ ಕಾಲ ಆತನ ಔಟ್ವರ್ಡ್ ರೀಸನ್ ಕೊಡ್ತಾನೆ. ಈಗ ಅವನು ತನ್ನ ಇನ್ವರ್ಡ್ ರೀಸನ್ನ ದೇವರಿಗೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ತನಕ ನಿಮ್ಮ ಕೆಲಸ, ನಿಮ್ಮ ಎಜುಕೇಶನ್, ನಿಮ್ಮ ಮನೆ, ನಿಮ್ಮ ಕುಟುಂಬ, ಇದೇ ಕಾರಣಗಳನ್ನು ಕೊಟ್ಟು ನೀವು ದೇವರಿಂದ ದೂರ ಬರುತ್ತಾ ಇರಬಹುದು. ಕೊನೆ ಹಂತದಲ್ಲಿ ನೀವು ಹೇಳೋದು ಏನು ಗೊತ್ತಾ? ಅಪ್ಪ, ನಾನು ಪಾಪಿ, ನನ್ನ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ, ನನಗೆ ಅಷ್ಟು ಬಲ ಇಲ್ಲ, ನನಗೆ ಈ ಬಲಹೀನತೆ ಇದೆ, ನನಗೆ ಈ ನೋವಿದೆ, ಆ ನೋವಿದೆ, ಜಾಸ್ತಿ ಹೊತ್ತು ಪ್ರೇಯರ್ ಮಾಡೋದಕ್ಕೆ ಆಗೋದಿಲ್ಲ, ನನಗೆ ನಿದ್ದೆ ಬರುತ್ತೆ, ಜಾಸ್ತಿ ಹೊತ್ತು ಬೈಬಲ್ ಓದೋದಕ್ಕೆ ಆಗೋದಿಲ್ಲ. ಅಲ್ಲಿ ತನಕ ನೀವು ನನಗೆ ಕಾಲೇಜ್ ಇದೆ, ಸ್ಕೂಲ್ ಇದೆ, ನಾನು ಕೆಲಸಕ್ಕೆ ಹೋಗಬೇಕು, ಮನೆ ಕೆಲಸ ಮಾಡಬೇಕು, ಇವೆಲ್ಲ ಕಾರಣ ಕೊಡ್ತೀರಾ. ಯಾವಾಗ ನೀವು ಕುತ್ಕೋತಿರೋ ದೇವರ ಸನ್ನಿಧಾನಕ್ಕೆ ಬರಬೇಕನ್ನ ಫೈನಲ್ ಅಟೆಂಪ್ಟ್ನಲ್ಲಿ ಇರ್ತೀರೋ, ಇನ್ನೇನು ಒಪ್ಕೊಳ್ಳೋಣ ಅನ್ನೋ ಟೈಮ್ನಲ್ಲಿ ಖಂಡಿತವಾಗಿ ನೀವು ಈ ಕಾರಣನ ಕೊಟ್ಟಿರ್ತೀರ. ಈಗ ನನ್ನ ಕೈಲಿ ಆಗಲ್ಲಪ್ಪ, ನನಗೆ ನಿದ್ದೆ ಬರ್ತಾ ಇದೆ. ಹಲ್ಲೆಲೂಯಾ. ಇಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ನನಗೆ ವಾಕ್ಚಾತುರ್ಯ ಇಲ್ಲ, ನಾನು ತೊದಲು ಮಾತಿನವನು, ನನಗೆ ಸರಿಯಾಗಿ ಮಾತನಾಡೋದಕ್ಕೆ ಬರೋದಿಲ್ಲ, ನನ್ನನ್ನು ಯಾಕೆ ನೀನು ಆರಿಸಿಕೊಂಡಿದ್ದೀಯಾ ಅಯ್ಯ? ತಂದೆಯಾದ ದೇವರು ಹೇಳ್ತಾರೆ, ಮನುಷ್ಯರಿಗೆ ಬಾಯಿ ಕೊಟ್ಟವರಾರು? ನಿನಗೆ ಈ ದೇಹವನ್ನು ಕೊಟ್ಟಿದ್ದು ಯಾರು? ನಿನಗೆ ಕಣ್ಣನ್ನು ಕೊಟ್ಟಿದ್ದು ಯಾರು? ನಿನಗೆ ಆರೋಗ್ಯವನ್ನು ಕೊಟ್ಟಿದ್ದು ಯಾರು? ನಾನೇ ಅಲ್ವಾ? ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರಾರು? ಯೆಹೋವನಾಗಿರುವ ನಾನಲ್ಲವೇ? ಹೀಗಿರುವುದರಿಂದ ನೀನು ಹೊರಟು ಹೋಗು, ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಾದದ್ದನ್ನು ಬೋಧಿಸುವೆನು. ಇವತ್ತು ನಿಮ್ಮ ದೇಹದ ವಿಷಯದಲ್ಲಿ ಏನೆಲ್ಲ ಕಾರಣಗಳನ್ನು ಕೊಡ್ತಾ ಇದ್ದೀರೋ ಆ ಬಲಹೀನತೆಗೆ ಬಲವಾಗಿ ದೇವರು ನಿಂತುಕೊಳ್ಳೋದಕ್ಕೆ ಸಿದ್ಧನಾಗಿದ್ದಾನೆ. ನನಗೆ ಬೆನ್ನು ನೋವು ಅಂತೀರಾ, ದೇವರು ನಿನ್ನ ಬೆನ್ನಾಗಿ ಮಾರ್ಪಡೋದಕ್ಕೆ ಸಿದ್ಧರಾಗಿದ್ದಾರೆ. ನಿನಗೆ ಮಂಡಿ ನೋವು ಅಂತೀರಾ, ದೇವರು ನಿನ್ನ ಬಂಡಿಗೆ ಬಲ ಕೊಟ್ಟು ಆತನೇ ನಿನ್ನೊಟ್ಟಿಗೆ ಪ್ರಾರ್ಥನೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಹಲ್ಲೆಲೂಯಾ. ಇದನ್ನೆಲ್ಲ ಕೊಟ್ಟಿದ್ದು ನಾನೇ, ನಿನ್ನನ್ನು ನಾನು ಸೇವೆಗೆ ಕರೆದಿದ್ದು ನಾನೇ, ಕೆಲಸವನ್ನು ಕೊಟ್ಟಿರೋದು ನಾನೇ, ಅದನ್ನ ಮಾಡೋದಕ್ಕೆ ನಾನೇ ನಿನ್ನೊಟ್ಟಿಗಿರ್ತೇನೆ.
ನಿನಗೆ ಬೇರೆಯವರ ಅವಶ್ಯಕತೆ ಇಲ್ಲ. ಹಾಲೆಲೂಯ. ದೇವ್ರು ಹೇಳ್ತಾರೆ, ಒಬ್ಬರನ್ನ ಕಿವುಡನ್ನಾಗಿ, ಮೂಕನಾಗಿ, ಕಣ್ಣಿಲ್ಲದವನಾಗಿ ಮಾಡಿದ್ದು ನೇಮಿಸಿದ್ದೆ ನಾನು. ಅನೇಕ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೇನೆ, ಒಂದು ವೇಳೆ ನಿಮ್ಮ ದೇಹದಲ್ಲಿ ಅಂಗವಿಕಲತೆ ಇದ್ದರೆ, ಬಲಹೀನತೆ ಇದ್ರೆ, ನೋವುಗಳಿದ್ದರೆ, ದೇವ್ರು ಯಾಕೆ ನಿಮ್ಮನ್ನ ಈ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ, ಎಲ್ಲಾ ಜನರಿಗಿಂತ ನಿಮ್ಮನ್ನ ವಿಭಿನ್ನವಾಗಿ, ಇಲ್ಲಾಂದ್ರೆ ಎಲ್ಲಾ ಜನರಲ್ಲಿ ಬಲ ಇದೆ, ನಿಮ್ಮಲ್ಲಿ ಬಲ ಇಲ್ಲ ಅಂತ ನಿಮ್ಮನ್ನ ಮಾಡಿಲ್ಲ. ದೇವ್ರು ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಅಂದ್ರೆ, ಎಲ್ಲಾ ಜನರು ತಮ್ಮದೇ ಆದಂತ ಶಕ್ತಿಯಲ್ಲಿ ನಿಲ್ಲುತ್ತಾರೆ, ಆದ್ರೆ ನಿಮಗೆ ಮಾತ್ರ ನಾನೇ ಶಕ್ತಿಯಾಗಿ ನಿಲ್ಲುತ್ತೇನೆ, ನಿಮಗೆ ಮಾತ್ರ ನಾನೇ ಕೈಯಾಗಿರುತ್ತೇನೆ, ನಿಮಗೆ ಮಾತ್ರ ನಾನೇ ಕಾಲಾಗಿರುತ್ತೇನೆ. ಇವತ್ತು ಯಾವುದೇ ನಿಮ್ಮ ದೇಹದ ಭಾಗದಲ್ಲಿ ಅಂಗವಿಕಲತೆ ಇರಬಹುದು, ತಂದೆಯಾದ ದೇವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಿನಗೆ ಮಾತು ಬರಲ್ಲ ಅಂದ್ರೆ ನಾನು ನಿನಗೆ ಬಾಯಿ ಆಗಿರುತ್ತೇನೆ, ನಿನಗೆ ಕಿವಿ ಕೇಳಿಸಲ್ಲ ಅಂದ್ರೆ ನಾನು ನಿನಗೆ ಕಿವಿ ಆಗಿರ್ತೇನೆ, ನಿನಗೆ ಕಣ್ಣು ಕಾಣಿಸಲ್ಲ ಅಂದ್ರೆ ನಾನೇ ಬೆಳಕಾಗಿ ಕಣ್ಣಾಗಿ ನಿನ್ನೊಟ್ಟಿಗೆ ಇರುತ್ತೇನೆ. ಯಾಕೆ ನಿನ್ನ ವಿಚಿತ್ರವಾಗಿ ಅದ್ಭುತವಾಗಿ ಮಾಡಿದ್ದೇನೆ ಅಂದ್ರೆ, ಇತರರಿಗಿಂತ ನಾನು ನಿನ್ನೊಟ್ಟಿಗೆ ಹೆಚ್ಚಾಗಿ ಸಮಯ ಕಳೆಬೇಕು, ಇತರರಿಗಿಂತ ನೀನ್ ನನ್ನೊಟ್ಟಿಗೆ ಹೆಚ್ಚಾಗಿ ಸಮಯ ಕಳೆಬೇಕು, ನೀನ್ ನನ್ನ ಮೇಲೆ ಆತುಕೊಂಡಿರಬೇಕು ಅಂತ. ನಿಮ್ಮಲ್ಲಿ ಬಲಹೀನತೆ ಇದೆಯಾ? ಇದು ದೇವರಿಗೆ ಬೇಕಾಗಿರೋದು. ಈಗ ನನ್ನ ಮಕ್ಕಳು ನನ್ನ ಹತ್ರ ಬರ್ತಾರೆ, ಈಗ ನನ್ನ ಮಕ್ಕಳು ನನಗೋಸ್ಕರ ತವಕ ಪಡ್ತಾರೆ, ಈಗಲಾದ್ರೂ ನನ್ನ ಮಕ್ಕಳಿಗೆ ನನ್ನ ಅವಶ್ಯಕತೆ ಇರುತ್ತೆ, ದೇವರ ಆಸೆ ಪಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಮೋಶೆ ದೇವ್ರಿಗೆ ಕೋಪ ಬರೆಸ್ತಾರೆ. ದೇವರೇ ರೆಡಿ ಇದ್ದಾರೆ ನಾನು ಬಾಯಾಗಿರ್ತೀನಿ ಅಂತ, ಆದ್ರೆ ಮೋಶೆ ಹೇಳ್ತಾ ಇದ್ದಾರೆ, ನೀನು ಬೇಡಪ್ಪ, ನಿನ್ ಬದಲಾಗಿ ಬೇರೆ ಯಾರಿಗಾದ್ರೂ ಕೊಡು ಅಂತ. ಆ ತಪ್ಪನ್ನ ಮಾತ್ರ ನೀವು ಮಾಡಬೇಡಿ. ಯಾವಾಗ ದೇವರು ನಿಮ್ಮ ಬಲಹೀನತೆಯಲ್ಲಿ ಬಲವಾಗಿ ನಿಂತುಕೊಳ್ಳೋದಕ್ಕೆ ಸಿದ್ಧರಾಗಿರ್ತಾರೋ, ನಿಮ್ಮ ಬಲಹೀನತೆಯ ಬದಲಾಗಿ ಬಲವಾಗಿ ನಿಂತುಕೊಳ್ಳೋದಕ್ಕೆ ನಿಮಗೆ ಸಿದ್ಧರಾಗುತ್ತಾರೋ, ದಯಮಾಡಿ ಅದನ್ನ ಸ್ವೀಕರಿಸಿಕೊಳ್ಳ್ರಿ. ಅದಕ್ಕೆ ಬದಲಾಗಿ ಆಲ್ಟರ್ನೇಟ್ ಐಡಿಯಾಸ್ ಅನ್ನ ಹುಡುಕೋದನ್ನ ನಿಲ್ಲಿಸಿರಿ. ಇವತ್ತು ದೇವರು ಅನೇಕರಿಗೆ ಹೇಳ್ತಾ ಇದ್ದಾರೆ, ಈ ನಿಮ್ಮ ಬಲಹೀನತೆಯಲ್ಲಿ ಬಲವಾಗಿ ನಿಂತುಕೊಳ್ಳೋದಕ್ಕೆ ನಾನು ಸಿದ್ಧನಾಗಿದ್ದೇನೆ, ನಿನ್ನನ್ನು ಸ್ವೀಕರಿಸ್ತೀಯಾ ಇಲ್ಲ ನನ್ನನ್ನು ತ್ಯಜಿಸ್ತೀಯ? ಅನೇಕರು ತಮ್ಮ ಬಲಹೀನತೆಯನ್ನ ಪೂರ್ಣಗೊಳಿಸೋದಕ್ಕೆ ಈ ಲೋಕದಲ್ಲಿ ಎಲ್ಲೆಲ್ಲೋ ಅಲೆದಾಡ್ತಾ ಇದ್ದಾರೆ. ತಮ್ಮ ಅನಾರೋಗ್ಯದ ಪರಿಸ್ಥಿತಿಗಳನ್ನ ಬದಲಾಯಿಸೋದಕ್ಕೆ ಎಷ್ಟೋ ಹಾಸ್ಪಿಟಲ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ದೇವ್ರು ಹೇಳ್ತಾ ಇದ್ದಾರೆ, ನಾನೇ ರೆಡಿ ಇದ್ದೀನಿ ಅಂದ್ಮೇಲೆ ಯಾಕೆ ಎಲ್ಲೆಲ್ಲ ಹುಡುಕಿ ಓಡಾಡ್ತಾ ಇದ್ದೀರಾ? ಮೋಶೆಗೆ ಮೊದಲನೇದಾಗಿ ಆಪ್ಷನ್ ಕೊಟ್ಟವನೇ ನಾನು, ಆರೋನನಲ್ಲ. ಆರೋನನ ಬದಲಾಗಿ ನಾನೇ ಮೋಶೆ ಒಟ್ಟಿಗೆ ನಿಂತುಕೊಳ್ಳೋದಕ್ಕೆ ಸಿದ್ಧನಾಗಿದೆ, ಆದ್ರೆ ಅದು ಮೋಶೆ ಮಾಡಿಕೊಂಡಂತ ಆಯ್ಕೆ. ಇವತ್ತು ದೇವ್ರು ನನಗೆ ನಿನಗೆ ಹೇಳ್ತಾ ಇದ್ದಾರೆ, ಮೋಶೆ ಮಾಡಿದಂತ ತಪ್ಪನ್ನ ಮಾಡಬೇಡ. ಮೋಶೆ ಆರೋನನ್ನ ಆಯ್ಕೆ ಮಾಡಿಕೊಂಡ್ರು, ಆದ್ರೆ ಇವತ್ತು ನೀನ್ ನನ್ನನ್ನ ಆಯ್ಕೆ ಮಾಡಿಕೊಂಡ್ರೆ, ಮೋಶೆ ನನ್ನೊಟ್ಟಿಗೆ ಮುಖಾಮುಖಿಯಾಗಿ ಮಾತ್ರ ಮಾತನಾಡ್ತಾ ಇದ್ದನು, ಕೆಲವು ಸಮಯಗಳ ಕಾಲ ಮಾತ್ರ. ಒಂದು ವೇಳೆ ಇವತ್ತು ನೀನು ನನ್ನನ್ನು ಆಯ್ಕೆ ಮಾಡಿಕೊಂಡ್ರೆ, ಜೀವನ ಪರ್ಯಂತರ ಪ್ರತಿ ಕ್ಷಣ, ಪ್ರತಿ ನಿಮಿಷ, ನೀನು ಉಸಿರಾಡುವಂತ ಪ್ರತಿ ದಿನಗಳು ಮುಖಾಮುಖಿಯಾಗಿ ನಿನ್ನೊಟ್ಟಿಗೆ ಮಾತನಾಡಬಹುದು. ಅದಕ್ಕೋಸ್ಕರ ಯಾವ ಸಮಯದ ಲಿಮಿಟ್ ಅನ್ನ ನಾನು ಹಾಕೋದಿಲ್ಲ. ಹಲ್ಲೆಲೂಯಾ. ಆದ್ರೂ ದೇವ್ರು ಮೋಶೆ ಕೇಳಿದ ಹಾಗೆ ಮಾಡ್ತಾರೆ. ಎಂತ ಒಳ್ಳೆ ದೇವ್ರು ನೋಡ್ರಿ. ಎಲ್ಲಿಯೂ ಸಿಗಲ್ಲ ನಿಮಗೆ ಆಯ್ಕೆಗಳನ್ನ ಕೊಡುವಂತ ದೇವರು. ನಿಮ್ಮ ರೀತಿಯಲ್ಲಿ ನಡೆಯುವಂತ ದೇವ್ರಂತೂ ಎಲ್ಲೂ ಸಿಗೋದಿಲ್ಲ. ಆದ್ರೂ ನಮ್ಮ ದೇವ್ರು ನಮ್ಮ ಮೇಲೆ ಅಷ್ಟು ಪ್ರೀತಿ ಮಾಡ್ತಾರೆ, ನಾವೇನು ಕೇಳ್ತೇವೋ ಅದನ್ನ ನಮ್ಗೆ ಕೊಡೋದಕ್ಕೆ ಸಿದ್ಧರಾಗಿರ್ತಾರೆ. ಒಂದು ವೇಳೆ ಆತನ ಬದಲಾಗಿ ನಾವು ಬೇರೆನೇ ಕೇಳಿದ್ರು ಕೂಡ ಆತ ನಮ್ಗೆ ಕೊಡೋದಕ್ಕೆ ಸಿದ್ಧರಾಗಿರ್ತಾರೆ. ಅದು ನಮ್ಗೆ ಒಳ್ಳೇದಾಗಿದ್ರೆ ಮಾತ್ರ. ಇಲ್ಲ ಅಂದ್ರೆ ಅದರಿಂದ ನಮ್ಮನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹಲ್ಲೆಲೂಯಾ. ಯಾಕೆ ದೇವರು ಮೋಶೆಯನ್ನ ಆರಿಸಿಕೊಂಡ್ರು? ಅನೇಕ ಇಸ್ರಾಯೇಲ್ ಮಕ್ಕಳಿದ್ರಲ್ವಾ, ಅನೇಕ ಜನರು ಕೂಡ ದಾಸತ್ವದಲ್ಲಿ ಇದ್ರು. ಆದ್ರೂ ಕೂಡ ದೇವರು ಯಾಕೆ ಮೋಶೆಯನ್ನೇ ಹುಡುಕಿಕೊಂಡು ಬಂದ್ರು? ಯಾಕೆ ದೇವರು ಮೋಶೆಯನ್ನೇ ಆರಿಸಿಕೊಂಡ್ರು? ಇಸ್ರಾಯೇಲ್ ಮಕ್ಕಳನ್ನ ದಾಸತ್ವದಿಂದ ಹೊರತರೋದಕ್ಕೆ, ಒಬ್ಬ ನಾಯಕನನ್ನಾಗಿ
ಯಾಕೆ ದೇವರು ಮೋಶೆನನ್ನು ಆರಿಸಿಕೊಂಡ್ರು? ಮೋಶೆ 40 ದಿನ ಮುಖಾಮುಖಿಯಾಗಿ ದೇವರೊಟ್ಟಿಗೆ ಸಮಯ ಕಳೆಯೋದಕ್ಕೆ ಹೋಗುತ್ತಾನೆ. ಆತನ ಯಾಕೆ ಹೋಗೋದು? ಈ ಇಸ್ರಾಯೇಲ್ ಜನರನ್ನ ನಡೆಸಿಕೊಂಡು ಹೋಗೋದಕ್ಕೆ ಬೇಕಾಗಿರುವಂತ ಆಜ್ಞೆಗಳು, ದೇವರ ಬಾಯಿಂದ ಏನು ಬರುತ್ತೋ ಆ ಮಾತುಗಳನ್ನು ನಾನು ತೆಗೆದುಕೊಂಡು ಈ ಮಕ್ಕಳಿಗೆ ನಾನು ಕೊಟ್ಟು ನಡೆಸಬೇಕನ್ನುವಂತ ಯೋಚನೆಯಿಂದ ಆತನ ಏನು ಮಾಡ್ತಾನೆ, ನೇರವಾಗಿ ಸೀನಾಯಿ ಬೆಟ್ಟಕ್ಕೆ ಹೋಗಿ ದೇವರೊಟ್ಟಿಗೆ 40 ದಿವಸ ಹಗಲಿರುಳು ಸಮಯವನ್ನ ಕಳೀತಾರೆ. ಆರೋನನಿಗೆ ಚೆನ್ನಾಗಿ ಮಾತಾಡೋದಕ್ಕೆ ಬರ್ತಿತ್ತ? ಆರೋನನ ಅದೇ ಕುಟುಂಬದವನ? ಆರೋನನು ಇಸ್ರೇಲ್ ಅವನ ಅಲ್ವಾ? ಯಾಕೆ ದೇವರು ಎಲ್ಲವೂ ಸರಿಯಾಗಿದ್ದಂತ ಆರೋನನನ್ನು ಬಿಟ್ಟು ಮೋಶೆಯನ್ನ ಆರಿಸಿಕೊಂಡ್ರು? ಯಾವಾಗ ಈ ಮೋಶೆ 40 ದಿನ ದೇವರೊಟ್ಟಿಗೆ ಸಮಯ ಕಳೆಯೋದಕ್ಕೆ ಹೋಗುತ್ತಾನೋ, ಈ ಜನರೆಲ್ಲ ಏನ್ ಅಂದುಕೊಂಡ್ ಬಿಡ್ತಾರೆ, ಮೋಶೆ ಸತ್ತು ಹೋದ. ಈ ಜನರ ಕಾಟ ತಡೆಯಕ್ಕಾಗದಲೇ ಆರೋನನು ಏನು ಮಾಡ್ತಾನೆ, ನಿಮ್ಮಲ್ಲಿರುವಂತ ಎಲ್ಲ ಬಂಗಾರವನ್ನ ತೆಗೆದುಕೊಂಡು ಬನ್ರಿ, ಒಂದು ಬಸವನ ವಿಗ್ರಹವನ್ನ ನಾವು ಮಾಡೋಣ, ಆತನಿಗೆ ನಾವು ಅಡ್ಡ ಬೀಳೋಣ, ಆ ವಿಗ್ರಹ ನಮ್ಮನ್ನ ದೇವರು ವಾಗ್ದಾನ ಮಾಡಿದಂಥ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೆ ಎಂಬುದಾಗಿ ಆರೋನನು ಪ್ರತಿಯೊಂದು ಇಸ್ರಾಯೇಲ್ ಮಕ್ಕಳಿಗೆ ಹೇಳ್ತಾನೆ. ಗಮನವಿಟ್ಟು ಕೇಳಿ, ನಾನು ಪ್ರತಿ ಸಾರಿ ಹೇಳ್ತೇನೆ, ನಾವು ಆರಾಧಿಸುವಂತ ದೇವರು ನಮ್ಮ ನಾಳೆಗಳನ್ನು ನೋಡಿದ್ದಾನೆ ಅಂತ. ತಂದೆಯಾದ ದೇವರಿಗೆ ಗೊತ್ತಿತ್ತು ಆರೋನನು ನನ್ನನ್ನು ಒಂದು ಪಕ್ಷ ಬಿಟ್ಟು ಹೋಗುತ್ತಾನೆ, ಆದ್ರೆ ಮೋಶೆಗೆ ನಾನೇ ನಿಜವಾದಂತ ದೇವರು ಅಂತ ಗೊತ್ತಾದ್ರೆ ಯಾವತ್ತೂ ಕೂಡ ನನ್ನ ಬಿಟ್ಟು ಹೋಗೋದಿಲ್ಲ ಅಂತ. ಯಾವತ್ತೂ ಕೂಡ ನನ್ನ ಆತನ ತ್ಯಜಿಸೋದಿಲ್ಲ, ಯಾವತ್ತೂ ಕೂಡ ವಿಗ್ರಹಗಳನ್ನು ಮಾಡಿಕೊಂಡು ಮಾತ್ರ ನನ್ನನ್ನು ಅವಮಾನ ಪಡಿಸೋದಿಲ್ಲ ಅಂತ. ಇವತ್ತು ದೇವರು ಪ್ರತ್ಯೇಕವಾಗಿ ನೀನೇ ಇರಬೇಕು ನನ್ನ ಸೇವೆ ಮಾಡೋದಕ್ಕೆ, ನೀನೇ ಜನರನ್ನ ಬೆಳೆಸಬೇಕು, ನೀನೇ ಜನರನ್ನ ರಕ್ಷಿಸಬೇಕೆಂಬುದಾಗಿ ಯಾಕೆ ನೀನೇ ಬೇಕು ಅಂತ ಹೇಳ್ತಿದ್ದಾರೆ ಗೊತ್ತಾ? ದೇವರಿಗೆ ಗೊತ್ತು, ಒಂದು ಸಾರಿ ನೀನ್ ಕಮಿಟ್ ಆದ್ರೆ ದೇವರೊಟ್ಟಿಗೆ ನೀನ್ ಯಾವತ್ತು ದೇವರನ್ನ ಬಿಟ್ಟು ಹೋಗೋದಿಲ್ಲ ಅಂತ. ಅದಕ್ಕೆ ದೇವರು ನೀನೇ ಬೇಕು ಅಂತ ಹಠ ಹಿಡಿದು ಕೂತಿರೋದು. ನಿನಗೆ ಅನ್ನಿಸಿರ್ಬೋದು, ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ, ನಾನು ಅರ್ಹನಲ್ಲ, ನಾನು ಅರ್ಹಳಲ್ಲ ದೇವರ ಸೇವೆಗೆ ಅಂತ. ಆದ್ರೆ ದೇವರಿಗೆ ಗೊತ್ತು, ನೀನು ಕಮಿಟ್ ಆದ್ರೆ ಎಷ್ಟು ಬಲಶಾಲಿಯಾಗಿ ದೇವರೊಟ್ಟಿಗೆ ನೀನು ಕೆಲಸ ಮಾಡ್ತೀಯ ಅಂತ. ನೀನು ಕಮಿಟ್ ಆದ್ರೆ ಸಮುದ್ರ ಏನು ಇಡೀ ಪ್ರಪಂಚವನ್ನೇ ಇಬ್ಬಾಗ ಮಾಡುವಷ್ಟು ಬಲ ನಿನ್ನಲ್ಲಿದೆ ಅಂತ ಗೊತ್ತು. ನೀನು ಕಮಿಟ್ ಆದ್ರೆ ಬರೀ 20 ಲಕ್ಷ ಜನ ಅಲ್ಲ, ಕೋಟ್ಯಾನುಕೋಟಿ ಜನರನ್ನ ದೇವರು ವಾಗ್ದಾನ ಮಾಡಿದಂತ ಸ್ಥಳಕ್ಕೆ ಕರೆದುಕೊಂಡು ಹೋಗೋದಕ್ಕೆ ನಿಂಗೆ ಬಲ ಇದೆ ಅಂತ ಗೊತ್ತು. ಅದಕ್ಕೆ ದೇವರು ನೀನೇ ಬೇಕು ಅಂತ ಕೂತಿರೋದು. ಎಷ್ಟೋ ಜನರಿಗೆ ಇಲ್ಲಿ ಪ್ರವಾದನೆಗಳು ಬಂದಿದೆ. ಯಾಕೆ ಗೊತ್ತಾ ನಿಮಗೆ ಪ್ರವಾದನೆಗಳು ಬಂದಿರೋದು? ನೀನು ಕಮಿಟ್ ಆದ್ರೆ ಇಡೀ ಪ್ರಪಂಚವನ್ನ ನಡಗಿಸಬಹುದು. ಭಯ ಪಡಬೇಡ. ಇದೇ ಮೋಶೆ ಆ ಜನರು ನನ್ನ ಪ್ರೀತಿಸಲ್ಲ ಅಂತ ಹೇಳಿ ಹಿಂಜರಿತಿದ್ದ. ಇದೇ ಮೋಶನ ಜನರು ಕೊಂಡಾಡೋ ಹಾಗೆ ದೇವರು ಮಾಡಿದ್ರು. ಯಾವ ಮನುಷ್ಯರಿಂದ, ಯಾವ ವೈರಿಗಳಿಂದ ಇವತ್ತು ನಿಮ್ಮ ವಿರುದ್ಧವಾಗಿ ಎಂಥದೇ ಕೆಟ್ಟ ಹೆಸರು ಬಂದಿದ್ರು ಕೂಡ ಪರವಾಗಿಲ್ಲ, ಅದನ್ನ ಬದಲಾಯಿಸೋದಕ್ಕೆ ನಿನ್ನೊಟ್ಟಿಗಿರುವಂತ ಸರ್ವಶಕ್ತನು ಶಕ್ತನಾಗಿದ್ದಾನೆ. ನಿನ್ನನ್ನ ಮಾತ್ರ ಕೈ ಬಿಡೋದಿಲ್ಲ ದೇವರು. ಒಂದು ವೇಳೆ ನೀನ್ ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನಾನು ಹೇಳ್ದಂಗೆ ಇರ್ತೀನಿ ಅಪ್ಪ ಅಂತ ದೇವರ ಸೇವೆಯನ್ನ ಮಾಡೋದಕ್ಕೆ ಬಂದ್ರೆ, ಒಂದು ಸಾರಿಯೂ ಕೂಡ ನಿನಗೆ ಅವಮಾನ ಆಗದ ಹಾಗೆ, ಒಂದು ಸಾರಿ ಕೂಡ ನಿನಗೆ ಎಲ್ಲಿಯೂ ನೋವಾಗದ ಹಾಗೆ ದೇವರು ತನ್ನ ಕೈಯಲ್ಲಿ ಎತ್ತುಕೊಂಡು ಹೋಗೋದಕ್ಕೆ ಸಿದ್ಧನಾಗಿದ್ದಾನೆ. ಗಮನವಿಟ್ಟು ಕೇಳಿಸ್ಕೊಳ್ತಿದ್ದೀರಾ ಮಕ್ಕಳೇ? ದೇವ್ರು ಯಾಕೆ ನೀನೇ ಬೇಕು, ನೀನ್ ಏನು ಮಾಡಿದ್ರು ನಿನಗೆ ಸಫಲತೆ ಬರ್ತಾ ಇಲ್ಲ ಲೋಕದ ಕಾರ್ಯದಲ್ಲಿ ಅಂದ್ರೆ ದೇವ್ರು ನಿನಗೊಂದು ಕಾರ್ಯನ್ನ ಇಟ್ಟಿದ್ದಾರೆ. ಯಾಕೆ ನೀನೇ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ದೇವರಿಗೆ ಗೊತ್ತು, ಈ ಮಗಳು ನನ್ನೊಟ್ಟಿಗೆ ನಡೆದ್ರೆ ಎಂದಿಗೂ ಕೂಡ ನನಗೆ ಮೋಸ ಮಾಡೋದಿಲ್ಲ ಅಂತ, ಎಂದಿಗೂ ಕೂಡ ನನಗೆ ವಿರುದ್ಧವಾಗಿರುವಂತ ಕಾರ್ಯಗಳನ್ನು ಮಾಡೋದಿಲ್ಲ ಅಂತ ದೇವರಿಗೆ ಗೊತ್ತು. ಅದಕ್ಕೆ ದೇವರು ಆರೋನನ ಬದಲಾಗಿ ಮೋಶನ ಆರಿಸಿಕೊಂಡಿದ್ದು. ಹಲ್ಲೆಲೂಯಾ. ನಿನಗೆ ನಿನ್ನ ಬಗ್ಗೆ ಗೊತ್ತಿಲ್ಲದೆ ಇರಬಹುದು, ನಿಮಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರಬಹುದು. ಸತ್ಯವಾಗಿ ಹೇಳ್ತೀನಿ,
ನೀವು ದೇವರೊಟ್ಟಿಗೆ ನಡೆದರೆ ನಿಮ್ಮ ಜೀವಿತ ಪ್ರತಿ ಕ್ಷಣ ಅದ್ಭುತದಲ್ಲಿ ನಡೀತೀರ. ಮೋಶೆ ಅದನ್ನೇ ಮಾಡಿದ್ದು, ಅದೇ ರೀತಿಯಾಗಿ ಆತನ ನಡೆದನು. ನೀವು ಅಂದುಕೊಂಡಿರ್ಬೋದು, ನಾನು ಬಲಹೀನಳು, ನನ್ನ ಕೈಲಿ ಆಗೋದಿಲ್ಲ, ಕೆಲವು ದಿನ ಮಾತ್ರ ನಾನು ದೇವರೊಟ್ಟಿಗೆ ನಡೆಯೋದು, ಕೆಲವು ನಿಮಿಷಗಳ ಮಾತ್ರ ನನಗೆ ದೇವರೊಟ್ಟಿಗೆ ಸಮಯವನ್ನು ಕಳೆದೋಕೆ ಸಾಧ್ಯವಾಗೋದು ಅಂತ. ಆದರೆ ನೀನು ಒಂದು ವಿಧೇಯತ್ವದ ಪ್ರಯತ್ನ ಮಾಡಿದ್ರೆ, ಮೋಶೆ ರೀತಿಯಲ್ಲಿ ಇವತ್ತು ನೀನು ಕಾರಣಗಳನ್ನು ಕೊಡ್ತಾ ಇರ್ಬೋದು, ಆದರೆ ಕೊನೆಯದಾಗಿ ದೇವರೊಟ್ಟಿಗೆ ಒಪ್ಪಂದವನ್ನು ಮಾಡಿಕೊಂಡ್ರೆ ನಿನ್ನ ರೀತಿಯಾಗಿ ಈ ಲೋಕದಲ್ಲಿ ಎಲ್ಲಿಯೂ ಪ್ರವಾದಿಗಳು ಹೇಳೋದಿಲ್ಲ, ನಿನ್ನ ರೀತಿಯಾಗಿ ಎಲ್ಲಿಯೂ ಕೂಡ ಅದ್ಭುತಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ಅಂತ ಅಭಿಷಕ್ತನಾಗಿ ದೇವರು ನಿಮ್ಮನ್ನು ಮಾರ್ಪಡಿಸೋದಕ್ಕೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ಯಾಕೆ ದೇವರು ಮೋಶೆನ ಆರಿಸಿಕೊಂಡ್ರು ಗೊತ್ತಾ? ಯಹೂದಿಗಳ ಕಥೆಯ ಪ್ರಕಾರ, ಯಹೂದಿಗಳು ಹೇಳುವಂತ ಕಥೆಯ ಪ್ರಕಾರ ಆ ದಿನದಲ್ಲಿ ಮೋಶೆ ಬೈಬಲ್ ಸ್ಪಷ್ಟಪಡಿಸುತ್ತೆ ತನ್ನ ಮಾವನ ಕುರಿಗಳನ್ನ ಮೇಯಿಸ್ತಾ ಇದ್ದನು ಅಂತ. ಯಹೂದಿಗಳ ಕಥೆಯ ಪ್ರಕಾರ ಅವತ್ತು ಮೋಶೆ ಒಂದು ಕುರಿಗೋಸ್ಕರ ಆ ಬೆಟ್ಟಕ್ಕೆ ಓಡಿ ಹೋಗಿದ್ದನು ಅಂತ ಹೇಳುತ್ತೆ. ಒಂದೇ ಒಂದು ಕುರಿಗೋಸ್ಕರ ಆತನು ಅದನ್ನು ರಕ್ಷಿಸೋದಕ್ಕೋಸ್ಕರ ಬೆಟ್ಟದ ಬಳಿಗೆ ಓಡಿ ಹೋಗಿದ್ದನು. ನಿಮಗೆ ನೆನಪಿದ್ಯಾ? ನಾನು ಹೇಳಿದ್ದೆ ಅವತ್ತು ಮೋಶೆ ಸ್ವಲ್ಪ ದೂರನೇ ಹೋಗಿದ್ದನು ಎಂಬುದಾಗಿ ನಾನು ಹೇಳಿದ್ದೆ, ನೆನಪಿದ್ಯಾ? ಇಲ್ಲಿ ಹಿಂಭಾಗಕ್ಕೆ ಹೋದನು ಎಂಬುದಾಗಿದೆ, ಆದರೆ ಬೇರೆ ವರ್ಷನ್ನಲ್ಲಿ, ಬೇರೆ ಟ್ರಾನ್ಸ್ಲೇಷನ್ಗಳಲ್ಲಿ ಈ ರೀತಿಯಾಗಿ ಸ್ಪಷ್ಟಪಡಿಸುತ್ತೆ, ಅವತ್ತು ಮೋಶೆ ಕುರಿ ಮೇಯಿಸುವಾಗ ಸ್ವಲ್ಪ ದೂರನೇ ಹೋಗಿದ್ದನು ಅಂತ. ಯಹೂದಿಗಳ ಕಥೆಯ ಪ್ರಕಾರ ಯಾಕೆ ಆತನು ದೂರ ಹೋಗಿದ್ದ ಅಂದ್ರೆ, ಒಂದು ಕುರಿ ದಾಹ ಆಗಿ ಅದು ನೀರನ್ನು ಹುಡುಕಿಕೊಂಡು ಬೆಟ್ಟದ ಕಡೆಗೆ ಓಡಿ ಹೋಗಿತ್ತಂತೆ. ಅದನ್ನ ಕರೆ ತರುವುದಕ್ಕಾಗಿ ಈ ಮೋಶೆ ಓಡಿ ಹೋಗಿ ಆ ಕುರಿಮರಿ ನೀರು ಕುಡಿಯೋದನ್ನ ನೋಡಿ ಹೇಳ್ತಾನಂತೆ ಒಂದು ಮಾತನ್ನ, ಅಯ್ಯೋ ಕುರಿಮರಿಯೇ, ನಿನಗೆ ಬಾಯಾರಿಕೆ ಆಗಿದೆ ಅಂತ ನನಗೆ ಗೊತ್ತಿದ್ರೆ ನಾನು ಹೆಗಲ ಮೇಲೇನೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ನೀರು ಕುಡಿಸ್ತಾ ಇದ್ನಲ್ಲ ಅಂತ. ಈ ಮಾತನ್ನ ಕೇಳಿ ದೇವರು ಈತನೇ ನಿಜವಾಗಿ ಇಸ್ರೇಲನ್ನ ದಾಸತ್ವದಿಂದ ಕರೆದುಕೊಂಡು ಬರೋದಕ್ಕೆ ಸಾಧ್ಯ ಎಂಬುದಾಗಿ ನಿರ್ಣಯ ಮಾಡಿ ಅದೇ ಕ್ಷಣದಲ್ಲಿ ಆತನ ಮುಂದೆ ಪ್ರಸನ್ನನಾತನಂತೆ. ಹಲ್ಲೆಲೂಯಾ. ಮೋಶೆಗೆ ಜನರ ಮೇಲೆ ಕಾಳಜಿ ಇತ್ತು. ಆತನ ಹೊರಗೆ ಒರಟಾಗಿ ಕೋಪಿಷ್ಠನಾಗಿ ಕಾಣಿರಬಹುದು. ಒಂದು ಕುರಿಮರಿಗೋಸ್ಕರ ಬೆಟ್ಟವನ್ನ ಹತ್ತಿದಂತ ಮೋಶೆ 20 ಲಕ್ಷ ಜನರಿಗೋಸ್ಕರ ತನ್ನ ಜೀವಿತವನ್ನ ದೇವರಿಗೋಸ್ಕರ ಕೊಡೋದಿಲ್ವಾ? ದೇವ್ರು ಎಷ್ಟೋ ಸಾರಿ ಇವರು ಮಾಡಿದಂಥ ತಪ್ಪು ಅಪರಾಧಗಳಿಗೆ ಇವರನ್ನ ಸಾಯಿಸಬೇಕು, ಇವರನ್ನ ನಾಶ ಮಾಡಬೇಕಂದುಕೊಂಡ್ರು. ಆದರೆ ಮೋಶೆ ಮಾತ್ರ ಮಧ್ಯವರ್ತಿಯಾಗಿ ನಿಂತು, ಇವರು ನಿನ್ನ ಮಕ್ಕಳು, ಇವರನ್ನ ಇಲ್ಲಿ ತನಕ ನೀನು ಕರೆದುಕೊಂಡು ಬಂದಿದ್ಯಾ, ಇವರನ್ನ ಇಲ್ಲಿ ತನಕ ನೀನು ಆರಿಸಿಕೊಂಡು ಇವರಿಗೆ ಬೇಕಾಗಿರುವಂಥ ಅಗತ್ಯತೆಗಳನ್ನು ಪೂರೈಸಿಕೊಂಡು ಬಂದಿದ್ಯಾ. ಅಪ್ಪ, ದಯವಿಟ್ಟು ಹಾಗೆ ಮಾಡಬೇಡ, ನನ್ನನ್ನು ಬೇಕಾದ್ರೆ ನೀನು ನಾಶ ಮಾಡಿ ಇವರ ಪಾಪಗಳ ಬದಲಾಗಿ, ಆದರೆ ಈ ಮಕ್ಕಳನ್ನ ಮಾತ್ರ ನಾಶ ಮಾಡಬೇಡಪ್ಪ. ಇವತ್ತು ಯಾಕೆ ದೇವ್ರು ನಿಮ್ಮನ್ನ ಕರೀತಾ ಇದ್ದಾರೆ ಅಂದ್ರೆ, ನಿಮ್ಮಲ್ಲಿ ಜನರನ್ನ ನೋಡಿ ಕರುಣೆ ಹುಟ್ಟುವಂತ ಸ್ವಭಾವ ಇದೆ. ಹೊರಗೆ ನೀವು ಕೋಪಿಷ್ಠರಾಗಿರಬಹುದು, ಹೊರಗೆ ನೀವು ನನಗೆ ಸಹಾಯ ಮಾಡೋದಕ್ಕೆ ಇಷ್ಟವೇ ಇಲ್ಲ ಅನ್ನುವ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರದರ್ಶಿಸಬಹುದು, ಆದರೆ ನಿಜವಾಗಿಯೂ ನಿಮ್ಮೊಳಗೆ ಪರಿಶುದ್ಧಾತ್ಮನು ಕರುಣೆಯ ಆತ್ಮವನ್ನ ಇರಿಸಿದ್ದಾನೆ. ಎಷ್ಟು ಜನ ನಂಬುತ್ತೀರಾ? ಅದಕ್ಕೆ ದೇವ್ರು ಇವತ್ತು ನೀನೇ ಬೇಕು ನನ್ನ ಜನರನ್ನ ಬಿಡಿಸೋದಕ್ಕೆ. ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ನಿನ್ನ ರೀತಿಯಲ್ಲಿ ಆ ಜನರಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ರೀತಿಯಲ್ಲಿ ಆ ಜನರಿಗೋಸ್ಕರ ನನ್ನ ಬಳಿ ವಿಜ್ಞಾಪನೆಗಳನ್ನು ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ನೀನೇ ಸರಿಯಾದಂಥ ಅಭಿಷಕ್ತನು, ನೀನೇ ಈ ಮಕ್ಕಳನ್ನ ದಾಸತ್ವದಿಂದ ಬಿಡಿಸಿ ನಡೆಸಿಕೊಂಡು ಬರೋದಕ್ಕೆ ಸಾಧ್ಯ. ಅದಕ್ಕೆ ನನ್ನ ಸೇವೆಯನ್ನು ಮಾಡೋದಕ್ಕೆ ನಾನು ನಿನ್ನನ್ನೇ ಆರಿಸಿಕೊಂಡಿದ್ದೇನೆ. ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ. ನನ್ನ ಮಕ್ಕಳನ್ನು ನೋಡೋದಕ್ಕೆ, ನನ್ನ ಮಕ್ಕಳನ್ನು ನಡೆಸೋದಕ್ಕೆ, ನನ್ನ ಮಕ್ಕಳನ್ನು ಕಾಪಾಡೋದಕ್ಕೆ ನಿನ್ನಂಥ ಕರುಣೆಯುಳ್ಳಂಥ ಅಭಿಷಕ್ತನೇ ಬೇಕು ನನಗೆ. ಹಲ್ಲೆಲೂಯಾ. ನಿಮ್ಮೊಳಗೆ ಪರಿಶುದ್ಧಾತ್ಮನು ತನ್ನ ಫಲಗಳನ್ನು ಈಗಾಗಲೇ ಇಟ್ಟಿದ್ದಾನೆ. ಈಗಾಗಲೇ ಆ ಫಲಗಳಲ್ಲಿ ನೀವು ನಡೀತಾ ಇದ್ದೀರಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ,
ನನಗೆ ನೀನೇ ಬೇಕು. ಒಂದು, ನೀ ನನ್ನನ್ನು ಬಿಟ್ಟು ಖಂಡಿತವಾಗಿ ಯಾರನ್ನು ಕೂಡ ಆರಾಧಿಸೋದಿಲ್ಲ, ಪೂಜಿಸೋದಿಲ್ಲ. ಎಂಥ ಸಂದರ್ಭ ಬಂದರೂ ಕೂಡ ನನ್ನನ್ನು ನೀನು ಅವಮಾನಿಸೋದಿಲ್ಲ, ಅದಕ್ಕೆ ನನಗೆ ನೀನು ಬೇಕು. ಇನ್ನೊಂದು, ನನ್ನಲ್ಲಿರುವಂಥ ಕರುಣೆಯ ಹೃದಯವೇ ನಿನ್ನಲ್ಲಿ ಇದೆ. ನಾನು ತೋರಿಸುವಂಥ ಪ್ರೀತಿಯ ನೀನು ಜನರಿಗೆ ತೋರಿಸ್ತೀಯ, ಅದಕ್ಕೆ ನನಗೆ ನೀನು ಬೇಕು. ಹಲ್ಲೆಲೂಯ. ಮೂರನೇದಾಗಿ ಯಾಕೆ ದೇವರು ಮೋಶನ ಆರಿಸಿಕೊಂಡ್ರಂದ್ರೆ, ಜನರ ಕಣ್ಣೀರು, ಕಷ್ಟ, ಗೋಳಾಟವನ್ನು ನೋಡೋದಕ್ಕೆ ಆಗದೆ ಮೋಶನ ಆರಿಸಿಕೊಂಡ್ರು. ಹಲ್ಲೆಲೂಯ. 3ನೇ ಅಧ್ಯಾಯದಲ್ಲಿ ಇದನ್ನು ನಾವು ನೋಡ್ತೇವೆ. 3ನೇ ಅಧ್ಯಾಯದ 24-25ನೇ ವಚನದಲ್ಲಿ ಗಮನ ಬಿಟ್ಟು ಕೇಳಿ, ನಾನೇ ಓದ್ತೇನೆ. ದೇವರು ಅವರ ನರಳಾಟವನ್ನ ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನ ನೆನಪಿಗೆ ತಂದುಕೊಂಡನು. ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಅದಕ್ಕಿಂತ ಮುಂಚಿತವಾಗಿ ಓದುತ್ತೇನೆ ಕೇಳಿ. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತರು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ನೋಡಿ, ಆ ಅರಸನ ಸತ್ತ ಮೇಲೂ ಕೂಡ ಇವರು ಗೋಳಾಡ್ತಾ ಇದ್ದಾರೆ. ಅಷ್ಟು ಕಠೋರವಾದಂತ ಕೆಲಸವನ್ನು ಕೊಟ್ಟಂತ ಅರಸನ ಸತ್ತ ಮೇಲೂ ಕೂಡ ಇವರು ಅಳ್ತಾ ಇದ್ದಾರೆ. ಆ ಗೋಳು ದೇವರಿಗೆ ಮುಟ್ಟಿತು. ದೇವರಿಗೆ ಆ ಗೋಳು ಮುಟ್ಟಿದ ತಕ್ಷಣ ಅವರ ನರಳಾಟವನ್ನ ಕೇಳಿ ತಾನು ಮಾಡಿದಂತ ವಾಗ್ದಾನವನ್ನ ನೆನಪಿಗೆ ತಂದುಕೊಂಡು ಇಸ್ರಾಯೇಲರ ಮೇಲೆ ಲಕ್ಷ್ಯ ಇಟ್ಟಿದ್ದಕ್ಕೆ ದೇವರು ಮೋಶನ ಆರಿಸಿಕೊಂಡನು. ನಾನು ಆಗಾಗ ಹೇಳ್ತಾ ಇರ್ತೀನಿ, ಎಸ್ತೇರಳ ವಿಷಯದಲ್ಲಿ ಹೇಳುವಾಗ ನಾನು ಹೇಳಿದೆ, ಒಂದು ವೇಳೆ ದೇವರು ನಿನಗೆ ಗೌರವವನ್ನ ಕೊಟ್ಟು ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾ ಇದ್ದಾರೆ ಅಂದ್ರೆ ಅದು ನಿನ್ನ ಲಾಭಕ್ಕೆ ಮಾತ್ರ ಅಲ್ಲ, ದೇವರ ಮಕ್ಕಳ ಇವತ್ತು ದೇವರು ನಿನ್ನನ್ನು ಕರೀತಾ ಇದ್ದಾರೆ ಅಂದ್ರೆ ನೀನು ಚೆನ್ನಾಗಿದೀಯಾ, ನೀನು ಚೆನ್ನಾಗಿ ಶುಭವಾರ್ತೆ ಸಾರ್ತೀಯಾ, ನೀನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀಯಾ ಅಂತ ಅಲ್ಲ. ದೇವರು ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರ ಕೂಗನ್ನ ಕೇಳಿದ್ದಾನೆ. ಅದಕ್ಕೆ ಇವತ್ತು ನಿನ್ನನ್ನು ಆರಿಸಿಕೊಳ್ತಾ ಇದ್ದಾನೆ. ಅಷ್ಟು ಜನರ ಕಣ್ಣೀರಿಗೆ ಉತ್ತರವಾಗಿ ದೇವರು ನಿನ್ನನ್ನು ಆರಿಸಿಕೊಳ್ತಾ ಇದ್ದಾನೆ. ನಾವೆಲ್ಲರೂ ಸ್ವಾರ್ಥಿಗಳಾಗ್ಬಿಟ್ಟಿದೆ. ನಾನಾಯ್ತು, ನನ್ನ ಕುಟುಂಬ ಆಯ್ತು, ನನ್ನ ಕೆಲಸ ಆಯ್ತು, ಚರ್ಚ್ ಆಯ್ತು, ಹೀಗೆ ಹೋಗ್ತಾ ಇದ್ರೆ ನಾವು ಜನರನ್ನ ಬಿಡಿಸೋದು ಹೇಗೆ? ಜನರ ಕಣ್ಣೀರನ್ನ ಒರೆಸೋದು ಹೇಗೆ? ತಂದೆಯಾದ ದೇವರೇ ಈ ಲೋಕ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಲಿಸಿಕೊಟ್ರಂತೆ. ಅಂಥ ದೇವರೇ ತನ್ನ ಮಗನನ್ನೇ ಉಳಿಸಿಕೊಳ್ಳಲಿಲ್ಲ, ನನಗೋಸ್ಕರ, ನಿನಗೋಸ್ಕರ. ನಾವಿನ್ನೆಷ್ಟರ ಮಟ್ಟಿಗೆ ದೇವರಿಗೋಸ್ಕರ ತ್ಯಾಗವನ್ನ ಮಾಡಬೇಕು? ಈ ಭೂಮಿ ಮೇಲೆ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಜನರ ಕಣ್ಣೀರು ಒರೆಸಲ್ಪಡುತ್ತಿಲ್ಲ ಅಂದ್ರೆ ಅದಕ್ಕೆ ಕಾರಣ ನಾನು, ನೀನೆ. ದೇವರಿಗಾಗಲೇ ಅವರ ಗೋಳನ್ನ, ಅವರ ನರಳಾಟವನ್ನ ನೋಡಿದ್ದಾರೆ. ಆದ್ರೆ ಅದಕ್ಕೆ ಉತ್ತರವಾಗಿ ಹೋಗೋದಕ್ಕೆ ನಾನು, ನೀನು ಸಿದ್ಧ ಇಲ್ಲ. ಎಷ್ಟು ಜನ ಇದನ್ನ ಒಪ್ಪಿಕೊಳ್ತೀರಾ? ಕೈಗಳನ್ನೆತ್ತಿ ಹೇಳಿ. ಯಾರು ನಿಜವಾಗಿ ಒಪ್ಪಿಕೊಳ್ತೀರೋ ನೀವೇ ಆ ಅಭಿಷಕ್ತರು. ದೇವ್ರು ನನ್ನನ್ನು ಕರೆದಿದ್ದಾರೆ ಆ ಜನರ ಗೋಳಾಟವನ್ನ ನೋಡೋದಕ್ಕೆ ಆಗದೆ, ಆದ್ರೆ ನಾನೇ ಇಲ್ಲಿವರೆಗೂ ಮನಸ್ಸು ಮಾಡಿಲ್ಲ ಅನ್ನೋರು ಎಷ್ಟು ಜನ ಇದ್ದೀರಾ? ಹಲ್ಲೆಲೂಯ. ನೀನು ಸ್ಪೆಷಲ್ ಅಂತ ದೇವ್ರು ನಿನ್ನ ಆರಿಸಿಕೊಂಡಿಲ್ಲ. ಅಲ್ಲಿ ಸಾವಿರಾರು ಜನರು ನರಳಾಡ್ತಾ ಇದ್ದಾರೆ. ದೇವರಿಗೆ ನೀನು ಬೇಕು ಅವರನ್ನ ಬಿಡಿಸೋದಕ್ಕೆ. ಒಂದು ಸರಿ ಆದರೂ ದೇವರ ರೀತಿಯಲ್ಲಿ ಮಕ್ಕಳನ್ನ ನೋಡಿ. ಒಂದು ಸಾರಿ ನಾನು ಬೇಕರಿಗೆ ಹೋಗಿದ್ದೆ, ಸ್ವಲ್ಪ ಚಿಪ್ಸ್ ಏನಾದ್ರು ತಗೊಂಬರೋಣ ಅಂತ. ಅಲ್ಲಿಂದ ಬರ್ತಾ ನನ್ನ ಗಾಡಿ ಹತ್ತಬೇಕಾದ್ರೆ ಒಂದು ಕುಟುಂಬ ನಿಂತಿತ್ತು. ಯೂಶಲಿ ಯಾರಾದ್ರೂ ಜಗಳ ಆಡ್ತಿರೋದು ನೋಡಿದ್ರೆ ನಮ್ಗೆ ಏನಾಗ್ತಿದೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ, ಹೌದಲ್ವಾ? ಬಟ್ ಅವತ್ತು ಫಾರ್ ದಿ ಫಸ್ಟ್ ಟೈಮ್
ಗಂಡ ಗಾಡಿ ಹತ್ತು ಅಂತ ಹೇಳ್ತಾ ಇದ್ದಾನೆ ಹೆಂಡತಿಗೆ, ನಾನು ಹತ್ತಲ್ಲ, ವಾದ ಮಾಡ್ತಾ ಇದ್ದಾಳೆ. ನಂಗೆ ಅವತ್ತು ಕಣ್ಣೀರು ಬಂತು ಅವರನ್ನ ನೋಡಿ. ಅಪ್ಪ, ನನ್ನ ಕಣ್ಣು ಮುಂದೆ ಒಂದು ಕುಟುಂಬ ಒಡೆದು ಹೋಗ್ತಾ ಇದೆ, ನನ್ನ ಕೈಲಿ ಏನು ಮಾಡೋದಕ್ಕೆ ಆಗುತ್ತಾ ಇಲ್ಲ. ನನ್ನ ಕಣ್ಣು ಮುಂದೆ ಈ ಕುಟುಂಬವನ್ನ ವೈರಿ ನಾಶ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ, ನನ್ನ ಕೈಲಿ ಏನು ಮಾಡೋದಕ್ಕೆ ಆಗ್ತಿಲ್ಲ. ಅಪ್ಪ, ಹೇಗಾದ್ರೂ ಮಾಡಿ ಈ ಮಕ್ಕಳನ್ನ ನೀನು ಒಂದು ಮಾಡಪ್ಪ, ಇವತ್ತು ರಾತ್ರಿ ಆಗುವಷ್ಟರಲ್ಲಿ ಹೇಗಾದ್ರೂ ಮಾಡಿ ಮಕ್ಕಳಿಗೆ ಸುವಾರ್ತೆ ಸಾರಲ್ಪಡಲಪ್ಪ. ಅವತ್ತು ಕಣ್ಣೀರು ಹಾಕಿ ನಾನು ಮನೆಗೆ ಹೋಗಿದ್ದೇನೆ. ಈ ಮನೋಭಾವ ಯಾರಿಗಾದ್ರೂ ಬಂದಿದೆಯಾ? ಯಾರಾದ್ರೂ ಜಗಳ ಆಡೋದನ್ನ ನೋಡಿದ್ರೆ ನಗುತ್ತೇವೆ, ನಾವು ಆಡ್ಕೋತೇವೆ. ನೋಡಿ ಹೆಂಗ್ ಆಡ್ತಿದ್ದಾರೆ, ಇವರಿಗೆ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ ಅಂತ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಯಾವತ್ತಾದ್ರೂ ಅವ್ರನ್ನ ನೋಡಿ ನಾವು ಅಪ್ಪ ಕರ್ತನೆ, ಕುಟುಂಬ ಮಾತ್ರ ಒಡೆದು ಹೋಗ್ಬಾರ್ದಪ್ಪ, ನೀನ್ ಕಟ್ಟುವಂತ ದೇವರಾಗಿದ್ಯಾ, ಇವತ್ತೇ ಈ ಕುಟುಂಬವನ್ನ ಕಟ್ಟು. ಒಂದೊಂದು ಸಾರಿ ಭಿಕ್ಷಕರನ್ನು ನೋಡುವಾಗ ನನ್ನ ಮನಸ್ಸು ಎಷ್ಟು ನೋವು ಬರುತ್ತೆ ಅಂತ ನನಗೆ ಮಾತ್ರ ಗೊತ್ತು. ಕೆಲವೊಂದು ಸಾರಿ ನಾನು ದುಡ್ಡು ಹಾಕ್ತೇನೆ, ಕೆಲವೊಂದು ಸಾರಿ ದುಡ್ಡು ಹಾಕದೆ ಹೋಗ್ತೇನೆ. ಆದ್ರೆ ಒಂದೊಂದು ಸಾರಿ ಕೂಡ ಅವರನ್ನು ನೋಡುವಾಗ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ, ಅಪ್ಪ ಇವರಿಗೆ ಸುವಾರ್ತೆ ಸಾರಲ್ಪಡಬೇಕು. ಬಡವರನ್ನ ನೋಡ್ಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಬರ್ತಾ ಇರ್ತಾರೆ. ಬಟ್ಟೆ ಅಂಗಡಿಗಳಲ್ಲಿ ನೋಡ್ತೀನಿ, MG ರೋಡಲ್ಲಿ ಓಡಾಡ್ಬೇಕಾದ್ರೆ ಎಲ್ಲ ನೋಡ್ತೀನಿ. ಅವರೆಲ್ಲ ನೋಡ್ಬೇಕಾದ್ರೆ ನಾರ್ಮಲ್ ಆಗಿ ನಾನೇನು ತೋರಿಸ್ಕೊಳ್ಳೋದಿಲ್ಲ ಆಚೆ, ಬಟ್ ಒಳಗೆ ನನಗೆ ಬಹಳ ನೋವಾಗ್ತಿರುತ್ತೆ. ಅಪ್ಪ, ಇವ್ರಿಗೆ ಹೇಗಾದ್ರೂ ಸುವಾರ್ತೆ ಸಾರಲ್ಪಡಲಪ್ಪ, ಹೇಗಾದ್ರೂ ಮಾಡಿ ಇವ್ರ ರಕ್ಷಣೆಗೆ ಬರಲಿ, ಇವ್ರ ಬಡತನ ನೀಗಲ್ಪಡಬೇಕು, ಇವ್ರ ಕಣ್ಣೀರು ಒರೆಸಲ್ಪಡಬೇಕು. ಯಾರಾದ್ರೂ ಒಬ್ರನ್ನ ನೋಡಿದ್ರೆ ನಾನು ಏನು ಯೋಚನೆ ಮಾಡ್ತೀನಿ ಗೊತ್ತಾ? ಸಂತೋಷವಾಗಿದ್ರು ಕೂಡ ಹೊರಗಡೆ ಇವರು ಸಂತೋಷವಾಗಿದ್ದಾರೆ, ಒಳಗಡೆ ಎಷ್ಟೆಲ್ಲ ನೋವು ಇವ್ರು ಅನುಭವಿಸ್ತಾ ಇರ್ಬೋದು. ನಿಜವಾಗಿ ಅವ್ರ ಮನಸ್ಸಿನೊಳಗೆ ಏನ್ ನಡೀತಾ ಇರ್ಬೋದಪ್ಪ? ಈ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಬಂದಿದೆಯಾ? ಒಂದು ಸಾರಿ ನೀವು ದೇವರ ದೃಷ್ಟಿಯಲ್ಲಿ ಜನರನ್ನ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರೆ, ಒಂದೊಂದು ದಿನಾನು ನೀವು ಹತ್ತೊತ್ತು ಪ್ರಾರ್ಥನೆ ಮಾಡ್ತೀರ, ಒಂದೊಂದು ದಿನಾನು ದೇವ್ರ ಹತ್ರ ಬೇಡ್ಕೋತೀರ ಜನರಿಗೋಸ್ಕರ. ಅಪ್ಪ, ಮಕ್ಕಳು ನಶಿಸಿ ಹೋಗಬಾರದು, ಗೊತ್ತಿಲ್ಲದೆ ಅವರು ಕಷ್ಟದಲ್ಲಿದ್ದಾರೆ, ಸತ್ಯ ಅರಿದ ಹಾಗೆ ಅವ್ರ ಸಾಲದಲ್ಲಿ ಬಿದ್ದು ಬಿಟ್ಟಿದ್ದಾರೆ. ಇವತ್ತು ದೇವ್ರು ನಿಮ್ಮನ್ನ ಯಾಕೆ ಆರಿಸಿಕೊಳ್ತಾ ಇದ್ದಾರೆ 2024ನೇ ವರ್ಷಕ್ಕೆ ಗೊತ್ತಾ? ದೇವರು ಜನರ ಗೋಳಾಟವನ್ನು ನೋಡಿ ಅವರ ಕಡೆ ಲಕ್ಷ್ಯವಿಟ್ಟು ನಿನ್ನನ್ನ ಅವರಿಗೆ ಉತ್ತರವಾಗಿ ಆರಿಸಿಕೊಂಡಿದ್ದಾರೆ. ನಂಬುವವರು ಗಟ್ಟಿಯಾಗಿ ಹೇಳಿ ಆಮೇನ್ ಎಂಬುದಾಗಿ. ನಾನೇ ಆ ಉತ್ತರ ಎಂಬುದಾಗಿ ಶಬ್ದವಾಗಿ ಹೇಳಿ. ಜನರ ಕಣ್ಣೀರಿಗೆ ನಾನೇ ಉತ್ತರ ಎಂಬುದಾಗಿ ಹೇಳಿ. ಜನರ ಗೋಳಾಟಕ್ಕೆ ನಾನೇ ಉತ್ತರ ಎಂಬುದಾಗಿ ಹೇಳಿ. ಜನರ ಬಂಧನಕ್ಕೆ ನಾನೇ ಉತ್ತರ ಎಂಬುದಾಗಿ ಹೇಳಿ. ದೇವರು ಮೋಶೆನ ಆರಿಸಿಕೊಂಡಿದ್ದು ಮೊದಲನೇದಾಗಿ, ಮೋಶೆ ಯಾವತ್ತಿಗೂ ಕೂಡ ದೇವರನ್ನ ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ನಂಬಿಕೆ ದೇವರಿಗೆ ಮೋಶೆ ಮೇಲೆ ಇತ್ತು. ಹಲ್ಲೆಲೂಯಾ. ದಯಮಾಡಿ ಅರ್ಥ ಮಾಡಿಕೊಳ್ಳ್ರಿ, ನಿಮಗೆ ಕೊಡಲ್ಪಟ್ಟಿರುವಂಥ ಕೆಲಸ ಅದು ಪರಲೋಕದ ಕೆಲಸ. ಪರಲೋಕದ ಕೆಲಸ. ಯಾರು ಇಲ್ಲಿರುವಂಥ ಲೋಕದ ಜನರು ಸಾವಿರಾರು ಬಲಿಗಳನ್ನು ಕೊಟ್ಟು, ಸಾವಿರಾರು ಯಜ್ಞಗಳನ್ನು ಅರ್ಪಿಸಿ, ಸಾವಿರಾರು ಮೆಟ್ಟಲುಗಳನ್ನು ಹತ್ತಿ, ಸಾವಿರಾರು ಏನೇನೋ ಮಾಡಿ, ಎಲ್ಲೆಲ್ಲ ಪ್ರಯಾಣ ಮಾಡಿ ಅದನ್ನು ಹುಡುಕುತ್ತಾ ಇದ್ದಾರೆ. ಇವತ್ತು ದೇವರು ನಿಮಗೆ ಉಚಿತವಾಗಿ ಪರಲೋಕ ಮಾತ್ರವಲ್ಲ, ಅದರ ಕೆಲಸವನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ. ಪರಲೋಕದ ರಾಯಭಾರಿಗಳು ನೀವು. ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಯು ಆರ್ ಹೆವೆನ್ಲಿ ಅಂಬಾಸಿಡರ್ ಆನ್ ಅರ್ತ್. ಪರಲೋಕದಿಂದ ಏನಾದರೂ ಈ ಭೂಮಿಗೆ ಬರಬೇಕಂದ್ರೆ ಅದು ನಿನ್ನ ಮುಖಾಂತರವಾಗಿಯೇ ಬರೋದು. ಬೇರೆಯವ್ರನ್ನ ಹುಡುಕಬೇಡ. ಸಾಧನವಾಗಿ ದೇವ್ರು ನಿನ್ನನ್ನೇ ಇಟ್ಟಿರೋದು. ಸೇವಕರನ್ನ ನೋಡಬೇಡ. ನಿನ್ನ ಪ್ರಾಂತದಲ್ಲಿ ಅದ್ಭುತ ನಡಿಬೇಕಾ? ಸೇವಕರಿಗೋಸ್ಕರ ಕಾಯ್ಬೇಡ. ನೀನು ಆಲ್ರೆಡಿ ಆ ಸ್ಥಳದಲ್ಲಿ ಪರಲೋಕದ ರಾಯಭಾರಿಯಾಗಿ ದೇವರಿಂದ ಆರಿಸಲ್ಪಟ್ಟಿದ್ದೀಯ. ನಿನಗೆ ಬೇರೆಯವರ ಅವಶ್ಯಕತೆ ಇಲ್ಲ. ನೀನೇ ಪರಲೋಕದ ರಾಯಭಾರಿ. ನೀನೇ ಪರಲೋಕದಲ್ಲಿ ಏನಿದೆಯೋ ಅದನ್ನ ನೇರವಾಗಿ ನೀನಿರುವಂತ ಸ್ಥಳದಲ್ಲಿ ಕೊಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವರು ಬಹಳವಾಗಿ ಪ್ರೀತಿಸಿ ಈ ವಾಕ್ಯವನ್ನ ನಿಮಗೆ ಕೊಡ್ತಾ ಇದ್ದಾರೆ. ನನಗೆ ನೀನು ಬೇಕು ಅಷ್ಟೆ.
ಒಂದು ವೇಳೆ ನನ್ನಿಂದ ನೀನು ಎಷ್ಟೇ ದೂರ ಓಡಿದ್ರು ನೋವು ನಿನಗಾಗತ್ತೆ ಅಷ್ಟೇ. ಆದರೆ ಒಂದಲ್ಲ ಒಂದು ದಿನ ಮತ್ತೆ ಬರಲೇಬೇಕು. ಯಾಕಂದರೆ ಕೊನೆಯದಾಗಿ ನಿನ್ನ ಹತ್ರ ಆಪ್ಷನ್ ಇರೋದಿಲ್ಲ. ಆಗ ನೀನು ನನ್ನನ್ನು ಹುಡ್ಕೊಂಡು ಬಂದೇ ಬರ್ತೀಯ. ಆಗ ನಾನು ನಿನ್ನನ್ನು ತಳ್ಳೋದಿಲ್ಲ, ಆಗ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ. ಯಾವಾಗಲೂ ನಾನು ತೆರೆದ ಹೃದಯದಿಂದ ನಿನ್ನನ್ನು ಸ್ವೀಕಾರ ಮಾಡ್ಕೊಳ್ತೇನೆ. ಅದು ಈಗಾಗಲಿ ಇನ್ನು 10 ವರ್ಷ ಆದಮೇಲಾಗಲಿ. ಹಾಗಂತ ನೀವು ದೇವರು ಕೊಡುವಂಥ ಈ ಆಯ್ಕೆಗಳನ್ನು ದುರುಪಯೋಗ ಮಾಡ್ಕೋಬೇಡಿ. ಹಲ್ಲೆಲೂಯ, ಹಲ್ಲೆಲೂಯ. ತಂದೆಯಾದ ದೇವರು ಮೋಶೆಯನ್ನ ಜನರ ಅಳುವಿಗೆ ಉತ್ತರವಾಗಿ, ಜನರ ಗೋಳಾಟಕ್ಕೆ ಉತ್ತರವಾಗಿ ಆರಿಸಿಕೊಂಡ್ರು. ನಂತರ ದೇವರಿಗೆ ಗೊತ್ತಿತ್ತು ಮೋಶೆ ಯಾವತ್ತೂ ನನ್ನ ಬಿಟ್ಕೊಡೋದಿಲ್ಲ ಅಂತ. ನಂತರ ದೇವರಿಗೆ ಗೊತ್ತಿತ್ತು ಮೋಶೆಗೆ ಕರುಣೆಯ ಹೃದಯ ಇದೆ, ನನ್ನ ರೀತಿಯಲ್ಲಿ ಜನರನ್ನ ನೋಡುವಂಥ ಹೃದಯ ಇದೆ ಅಂತ. ಹಲ್ಲೆಲೂಯ. ಆದರೆ ಮೋಶೆ ಮಾತ್ರ ವಾಗ್ದಾನದ ಸ್ಥಳವನ್ನ ತೆಗೆದುಕೊಳ್ಳೋದಕ್ಕೆ ಆಗಲಿಲ್ಲ. ಇದು ಸ್ವಲ್ಪ ಬೇರೆ ಸ್ಟ್ರೀಮ್ನಲ್ಲಿ ನಾನು ಬರ್ತೀನಿ. ಐಗುಪ್ತದಿಂದ ಇಷ್ಟು ಜನರನ್ನ ವಾಗ್ದಾನದ ಸ್ಥಳದ ಕಡೆಗೆ ನಡೆಸಿಕೊಂಡ ಬಂದಂತ ಮೋಶೆಗೆ ವಾಗ್ದಾನದ ಸ್ಥಳವನ್ನ ನೋಡೋದಕ್ಕೆ ಅವಕಾಶ ಸಿಕ್ತೆ ಹೊರತು ಅದರಲ್ಲಿ ಕಾಲಿಡೋದಕ್ಕೆ ಅವಕಾಶ ಸಿಗಲಿಲ್ಲ. ಹಲ್ಲೆಲೂಯ. ನಾನು ಕಳೆದ 2 ವಾರಗಳಿಂದ ಹೇಳಿದೆ, ಒಬ್ಬ ನಾಯಕನು ದೇವರ ಮಹಿಮೆಯಿಂದ ಹೊರಗೆ ಬರೋದಕ್ಕೆ ಆತನು ಮಾಡಿದಂಥ ತಪ್ಪು ಮಾತ್ರ ಕಾರಣವಲ್ಲ, ಆತನೊಟ್ಟಿಗೆ ಇದ್ದಂಥ ಜನರ ತಪ್ಪುಗಳು ಕೂಡ ಕಾರಣವಾಗತ್ತೆ. ಹೇಳಿದ್ನ ಮೋಶೆ 40 ದಿನ ದೇವರೊಟ್ಟಿಗೆ ಸಮಯ ಕಳಿಬೇಕಾದ್ರೆ ಈ ಜನರ ನಾಯಕನಾಗಿ ಈ ಮಕ್ಕಳಿಗೋಸ್ಕರ ನಾನು ಏನು ತರಬೇಕು ಮತ್ತೆ ದೇವರ ಪ್ರತಿಯಾಗಿ, ದೇವರು ಈ ಮಕ್ಕಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ, ದೇವರು ಈ ಮಕ್ಕಳನ್ನ ಹೇಗೆ ನಡೆಸಿಕೊಂಡು ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ತಿಳಿಸೋದಕ್ಕೆ ಮೋಶೆ ನೇರವಾಗಿ ದೇವರ ಬಳಿ ಹೋದನು. ಆದ್ರೆ ಇಲ್ಲಿ ಜನರು ಏನು ಮಾಡಿದ್ರು, ಆತನು ದೇವರೊಟ್ಟಿಗೆ ಸಮಯವನ್ನ ಕಳೀತಾ ಇದ್ದಾನೆ ಅನ್ನುವಂಥ ಪರಿಜ್ಞಾನನೂ ಕೂಡ ಇಲ್ಲದ ಹಾಗೆ ಆತನ ಸತ್ತೇ ಹೋದನೇನೋ ಅಂತ ವಿಗ್ರಹವನ್ನ ಮಾಡಿಕೊಂಡ್ರು. ನಮ್ಮನ್ನು ನಡೆಸುವಂತ ಮೋಶೆ ಇನ್ನಿಲ್ಲ, ಯಾರು ಕೂಡ ನಮ್ಮನ್ನು ನಡೆಸೋದಕ್ಕೆ ಆಗೋದಿಲ್ಲ. ಇನ್ನೊಂದು ಕಡೆ ದೇವರು ಆತನಿಗೆ ಆ ಬಂಡೆಗೆ ನುಡಿ ಅಂತ ಹೇಳ್ತಾರೆ. ಆದ್ರೆ ಆತನು ಆ ಬಂಡೆಗೆ 2 ಸಾರಿ ಕೋಲನ್ನ ತೆಗೆದುಕೊಂಡು ಹೊಡಿತಾನೆ. ಇದು ಮುಖ್ಯವಾದ ಕಾರಣ ಎಂಬುದಾಗಿ ತಂದೆಯಾದ ದೇವರೇ ಸ್ವತಃ ಹೇಳ್ತಾರೆ ಧರ್ಮೋಪದೇಶ ಕಾಂಡದಲ್ಲಿ. ಹಲ್ಲೆಲೂಯ. ಮುಖಾಮುಖಿಯಾಗಿ ಮಾತನಾಡ್ತಾನಂತ ಮೋಶೆ ದೇವ ದರ್ಶನ ಗುಡಾರ ದೇವರ ಪ್ರಕಾರವೇ ಕಟ್ಟಿಸಲ್ಪಟ್ಟ ನಂತರವೂ ಕೂಡ ಆತನಿಗೆ ಒಳಗೆ ಎಂಟ್ರಿ ಆಗೋದಕ್ಕೆ ಆಗೋದಿಲ್ಲ. ಕಾರಣ ಒಂದೇ, ಈ ಇಸ್ರಾಯೇಲ್ ಮಕ್ಕಳು, ಮೋಶೆ ನಡೆಸಿಕೊಂಡು ಬಂದಂತ ಇಸ್ರಾಯೇಲ್ ಮಕ್ಕಳು ದೇವರೊಟ್ಟಿಗೆ ಇದ್ದಂತ ಒಡಂಬಡಿಕೆಯನ್ನ ಮುರಿದು ಹಾಕಿ ವಿಗ್ರಹ ಆರಾಧನೆ ಮಾಡಿದ್ರು. ಇದೇ ಕಾರಣಕ್ಕೆ ಮೋಶೆ ದೇವ ದರ್ಶನ ಗುಡಾರವನ್ನು ಕೂಡ ಎಂಟರ್ ಆಗೋದಕ್ಕೆ ಆಗಲಿಲ್ಲ. ಯಾರು ಒಂದು ದಿನ ಮುಖಾಮುಖಿಯಾಗಿ ಮಾತನಾಡ್ತಂದಂತ ಮೋಶೆ ಈಗ ದೇವರ ಮಹಿಮೆಯಲ್ಲಿ ನಡೆಯೋದಕ್ಕೆ ಆಗುತ್ತಾ ಇಲ್ಲ. ಸುಲಭವಾಗಿ ಸೇವಕರ ಕಡೆಗೆ ಕೈ ತೋರಿಸಿ ಮಾತನಾಡ್ತೇವೆ ನಾವು. ಸತ್ಯ ಏನಂದ್ರೆ, ನೀವು ಸೇವಕರಿಗೆ ದೇವರೊಟ್ಟಿಗೆ ಸಮಯ ಕಳೆಯೋದಕ್ಕೆ ಬಿಡೋದಿಲ್ಲ. ಸೇವಕರು ಇಲ್ಲಿ ಬಂದು ದೇವರ ವಾಕ್ಯವನ್ನ ಹಂಚಬೇಕಂದ್ರೆ ನಿರ್ದಿಷ್ಟ ಸಮಯವನ್ನ ಇಟ್ಟುಕೊಂಡು ದೇವರೊಟ್ಟಿಗೆ ಸಮಯವನ್ನ ಕಳೀತಾ ಇರ್ತಾರೆ. ಯಾರಾದ್ರೂ ಪ್ರೇಯರ್ ಮಾಡಿ ಪಾಸ್ಟ್ರೇ ಅಂತ ಕಾಲ್ ಮಾಡುವಾಗ ಕಾಲ್ ಪಿಕ್ ಮಾಡ್ಲಿಲ್ಲ ಅಂದ್ರೆ, ಅಯ್ಯೋ ಆ ಪಾಸ್ಟ್ರೇನು ಕಾಲೇ ಎತ್ತೋದಿಲ್ಲ. ಆ ಪಾಸ್ಟ್ರಿಗೆ ನಮ್ಮ ಬಗ್ಗೆ ಚಿಂತೆನೇ ಇಲ್ಲ, ಆ ಪಾಸ್ಟ್ರೆ ನಮ್ಮ ಹತ್ರ ಬರೋದೇ ಇಲ್ಲ. ನಿಮಗೆ ಬೇಕಾಗಿರುವಂತ ಆಹಾರ ಕ್ಲೀನ್ ಆಗಿ ಸಿದ್ಧ ಮಾಡ್ಕೊಂಡು ನಿಮ್ಮ ಬಳಿಗೆ ತರಬೇಕಂದ್ರೆ ಅವರು ಗಂಟೆಗಟ್ಟಲೆ ದೇವರೊಟ್ಟಿಗೆ ಸಮಯ ಕಳಿಬೇಕು. ಈ ನಿಮ್ಮ ಗಲಿಬಿಲಿಯ ಮಾತು ದೇವರನ್ನ ಏನ್ ಮಾಡ್ತಂದ್ರೆ, ತನ್ನ ಸೇವಕರನ್ನ ತನ್ನ ಪ್ರಸನ್ನತೆಯಿಂದ ಹೊರಗೆ ತೆಗೆದು ಮೊದಲು ಹೋಗು ಆ ಜನರನ್ನ ನೋಡ್ಕೋ ಅನ್ನಂತೆ.
ಇಲ್ಲಿ ದೇವರಿಂದ ಏನು ಸಿಗಬೇಕಾಗಿತ್ತೋ ಮೋಶೆಗೆ ಅದು ಸಿಗ್ಲಿಲ್ಲ. ಯಾರಿಂದ? ಜನರಿಂದ. ಮೋಶೆ ತಪ್ಪಿರ್ಲಿಲ್ಲ. ಮೋಶೆ ಯಾಕೆ ಬಂಡೆನ ಹೊಡೆದನು ಗೊತ್ತಾ? ಇವರ ಕಿರಿಕಿರಿ ತಡೆಯಕ್ಕಾಗ್ದಲೆ ಎಷ್ಟು ಮಾತನಾಡ್ತಾ ಇದ್ರಂದ್ರೆ, ನೀನ್ ನಮ್ಮನ್ನ ಸಾಯಿಸೋದಕ್ಕೆ ಕರ್ಕೊಂಡ್ ಬಂದಿದ್ಯಾ, ನಮ್ಮ ಮಕ್ಕಳನ್ನ ಸಾಯಿಸೋದಕ್ಕೆ ಕರ್ಕೊಂಡ್ ಬಂದಿದ್ದೆ. ಈ ಕಿರಿಕಿರಿ ಅವನಿಗೆ ತಡೆಯಕ್ಕಾಗ್ದಲೆ ಕೋಪ ಬಂದು ಕೋಲಿಂದ ಹೊಡೆದನು. 2 ಸಾರಿ ಕೂಡ ದೇವರ ಮಹಿಮೆಯಿಂದ ಮೋಶೆ ಹೊರಗೆ ಬಂದಿದ್ದು ಆತನ ಮಾಡಿದಂತ ತಪ್ಪಿರಬಹುದು, ಆದ್ರೆ ಅದಕ್ಕೆ ಕಾರಣ ಅವನೊಟ್ಟಿಗಿದ್ದಂತ ಜನರು. ಒಬ್ಬ ದೈವ ಅಭಿಷಕ್ತರು ದೇವರ ಮಹಿಮೆಯಲ್ಲಿ ನಡೆಯಬೇಕಂದ್ರೆ ವಿಶ್ವಾಸಿಗಳ ಮುಖ್ಯ ಪಾತ್ರ ಅದರಲ್ಲಿ ಇರುತ್ತೆ. ಅವರು ಎಷ್ಟು ಪ್ರಾರ್ಥನೆಯಲ್ಲಿ ಇರ್ತಾರೋ ಅಷ್ಟು ಬಲವಾಗಿ ಸೇವಕರು ಮಹಿಮೆಯಲ್ಲಿ ನಡೀತಾರೆ. ನೀನೇ ಪ್ರಾರ್ಥನೆಯಲ್ಲಿ ಇಲ್ಲ ಅಂದ್ಮೇಲೆ ಸೇವಕರ ಕಡೆ ಯಾಕೆ ಕೈ ಮಾಡಿ ತೋರಿಸ್ತೀಯಾ? ನೀನೇ ಬೈಬಲ್ ಓದ್ತಿಲ್ಲ ಅಂದ್ರೆ ಸೇವಕರ ಕಡೆ ಯಾಕೆ ಕೈ ಮಾಡಿ ತೋರಿಸ್ತೀರಾ? ಮೋಶೆ ದೇವರ ಎಲ್ಲಾ ಮಾತನ್ನ ಕೇಳಿದನು, ಆದ್ರೂ ಕೂಡ ದೇವರ ವಾಗ್ದಾನದ ಸ್ಥಳವನ್ನ ಆತನಿಗೆ ಮುಟ್ಟೋದಕ್ಕೆ ಆಗ್ಲಿಲ್ಲ. ಜನರು ಒಂದು ವೇಳೆ ಅವನನ್ನು ಅರ್ಥ ಮಾಡಿಕೊಂಡು, ಮೋಶೆ ನೀನ್ ಸಮುದ್ರವನ್ನೇ ಇಬ್ಬಾಗ ಮಾಡಿದ್ಯಾ ಅಂದಮೇಲೆ ದೇವ್ರು ನಿನ್ನೊಟ್ಟಿಗೆ ಎಷ್ಟು ಬಲವಾಗಿರ್ಬೋದು, ನಿನ್ನನ್ನು ನಾವು ನಂಬ್ತೀವಿ ಮೋಶೆ. ಈ ಬಂಡೆ ಏನು ದೊಡ್ಡ ಬೆಟ್ಟವನ್ನೇ ಬೇಕಾದ್ರೆ ನೀನು ಹೊಡೆದು ನೀರನ್ನು ಹರಿಸ್ತೀಯಾ, ಆ ನಂಬಿಕೆ ನಮಗಿದೆ. ನೀನ್ ದೇವರ ಬಳಿ ಕೇಳು, ದೇವ್ರು ನಮಗೋಸ್ಕರ ಏನ್ ಇಟ್ಟಿದ್ದಾರೆ, ನಾವು ಕಾಯ್ತೀವಿ ಅಂದಿದ್ರೆ ಮೋಶೆ ನಿಜವಾಗ್ಲೂ ವಾಗ್ದಾನದ ಸ್ಥಳವನ್ನು ಮುಟ್ಟುತ್ತಾ ಇದ್ದನು, ಕಾಲಿಡ್ತಾ ಇದ್ದನು, ಅಲ್ಲಿ ನೆಲೆಸುತ್ತಾ ಇದ್ದನು, ಅಲ್ಲಿ ಜೀವಿಸುತ್ತಾ ಇದ್ದನು, ವಾಸ ಮಾಡ್ತಾ ಇದ್ದನು. ಯಾರಿಗೋಸ್ಕರ ಮೋಶೆ ಆರಿಸಲ್ಪಟ್ಟನೋ ಅದೇ ಜನರಿಂದ ಮೋಶೆ ವಾಗ್ದಾನದ ಸ್ಥಳವನ್ನು ಮುಟ್ಟದ ಹಾಗೆ ಮಾಡಿಬಿಟ್ರು. ಈ ಸೇವೆ ಅಂತ ಮಾತ್ರ ಹೇಳ್ತಾ ಇಲ್ಲ, ಎಲ್ಲ ಸೇವೆಗಳಿಗೂ ಇದು ಅನ್ವಯ ಆಗತ್ತೆ. ದೇವರು ಅಂದುಕೊಂಡಂತೆ ಆ ಸೇವೆ ನಡೀತಾ ಇಲ್ಲ ಅಂದ್ರೆ ಅಲ್ಲಿ ಸೇವಕರ ಪಾತ್ರ ಮಾತ್ರ ಅಲ್ಲ, ಜನರ ಪಾತ್ರ ಕೂಡ ಇರುತ್ತೆ. ಸೇವಕರ ಕಡೆಗೆ ಕೈ ಮಾಡಿ ಯಾವತ್ತೂ ತೋರಿಸಬೇಡ್ರಿ. ಅವರು ನಿಮಗೋಸ್ಕರ ಮಾಡಿರುವಂತ ತ್ಯಾಗ ಪ್ರತಿಯೊಂದು ಅವ್ರು ನಿಮ್ಗೆ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇರೋದಿಲ್ಲ. ಒಂದೊಂದು ದಿನವೂ ಒಂದೊಂದು ರಾತ್ರಿ ಹಗಲು ರಾತ್ರಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಊಟ ಬಿಟ್ಟು ಮನೆ ಬಿಟ್ಟು ಬಟ್ಟೆಗಳನ್ನ ಬಿಟ್ಟು ಎಲ್ಲವನ್ನ ತ್ಯಜಿಸಿ ನಿಮಗೋಸ್ಕರ ಬಂದಿರ್ತಾರೆ. ಯಾಕೆ? ದೇವ್ರು ನನ್ನ ಕರೆದಿದ್ದಾರೆ, ನನಗೆ ಕೊಟ್ಟಂತ ಬಿಡುಗಡೆ ನಾನು ಅನೇಕ ಮಕ್ಕಳಿಗೆ ಸಾರಬೇಕಂತ ಬಂದಿರ್ತಾರೆ. ಇಲ್ಲಿ ಮೋಶೆ ಕೂಡ ಅದೇ ಮಾಡೋದಾದ್ರೆ ಕೊನೆದಾಗಿ ಆತನಿಗೆ ಏನು ಸಿಕ್ತು? ತನ್ನ ಜನರ ಮುಖಾಂತರವಾಗಿ ಕೊನೆ ತನಕ ಅವರನ್ನು ಹೀಯಾಳಿಸಿದ್ರು, ಕೊನೆ ತನಕ ಅವನ ವಿರುದ್ಧವಾಗಿ ಮಾತನಾಡಿದ್ರು, ಅವನ್ನ ಸಾಯಿಸಬೇಕಂದುಕೊಂಡ್ರು. ಒಂದು ಚೂರು ಅನ್ಕಂಫರ್ಟ್ನೆಸ್ ಯಾರು ಕೂಡ ತಡ್ಕೊಳ್ಳಲ್ಲ, ಒಂದು ಚೂರು ಗಲಿಬಿಲಿ ಯಾರು ತಡ್ಕೊಳ್ಳಲ್ಲ. ಅಯ್ಯೋ ಈ ಸಭೆನೇ ಸರಿ ಇಲ್ಲಪ್ಪ, ಬೇರೆ ಕಡೆ ಹೋಗೋಣ, ಮೊದಲು ನೀವು ಸರಿ ಇದ್ದೀರಾ ನೋಡ್ಕೊಳ್ಳಿ. ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು, ವಿಮೋಚನ ಕಾಂಡದಿಂದ ಧರ್ಮೋಪದೇಶ ಕಾಂಡದಲ್ಲಿ ನೋಡೋ ತನಕ ಮೋಶೆ ವಿರುದ್ಧವಾಗಿ ಜನರು ಎಷ್ಟೋ ಸಾರಿ ಮಾತಾಡಿದ್ದಾರೆ, ಆದ್ರೂ ಕೂಡ ಮೋಶೆ ಆ ಜನರ ಪರವಾಗಿ ನಿಂತುಕೊಂಡನು. ಈಗಿರುವಂತ ಎಲ್ಲಾ ಸೇವಕರುಗಳು ಕೂಡ ಇದೇ ಕೆಲಸ ಮಾಡ್ತಾ ಇರೋದು. ನೀವೆಷ್ಟೇ ಅವರಿಗೆ ಅವಹೇಳನ ಮಾಡಿದ್ರು, ಎಷ್ಟೇ ತಾರತಮ್ಯ ಮಾಡಿದ್ರು, ಎಷ್ಟೇ ಅವ್ರು ಸರಿ ಇಲ್ಲ ಅಂದ್ರು ಈಗಲೂ ಕೂಡ ಅವ್ರು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನೀವೆಷ್ಟೇ ಅವರಿಗೆ ಬೈದ್ರು ಕೂಡ ಈಗಲೂ ಅವ್ರು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅಪ್ಪ, ಮಕ್ಕಳಪ್ಪ, ಅವ್ರಿಗೇನು ಗೊತ್ತಾಗೋದಿಲ್ಲ, ಅವರಿಗೆ ಸತ್ಯ ಗೊತ್ತಾಗೋದಿಲ್ಲ, ವೈರಿ ಈ ರೀತಿಯಾಗಿ ಗಲಿಬಿಲಿ ತಂದು ಬಿಟ್ಟಿರ್ತಾನೆ. ಆದ್ರೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಈಗಿರುವಂತ ವಿಶ್ವಾಸಿಗಳಿಗೆ ಯಾವುದು ಕೂಡ ಅರ್ಥ ಆಗೋದಿಲ್ಲ. ಯಾವ ಜನರಿಗೋಸ್ಕರ ಮೋಶೆ ದೇವರಿಂದ ಆರಿಸಲ್ಪಟ್ಟನೋ ಅದೇ ಜನರಿಂದ ಮೋಶೆ ದೇವರ ಮಹಿಮೆಯಲ್ಲಿ ಕೂತುಕೊಳ್ಳದ ಹಾಗೆ ಮಾಡಿಬಿಟ್ರು. ಅದೇ ಜನರು ಮೋಶೆ ದೇವರ ಪ್ರಸನ್ನತೆಯಲ್ಲಿ ಕೂತುಕೊಳ್ಳದ ಹಾಗೆ ಮಾಡಿಬಿಟ್ರು, ವಾಗ್ದಾನ ಸಿಗದ ಹಾಗೆ ಮಾಡಿಬಿಟ್ರು. ನಿಮಗೆ ಒಂದು ಮಾತು ಹೇಳ್ತೇನೆ, ದೇವ್ರು ನಿಮ್ಮನ್ನು ಕರೆದಿದ್ದಾರೆ ಹಾಗಂತ ಜನರು ನಿಮ್ಮ ವಿರುದ್ಧವಾಗಿ ಮಾತನಾಡೋದನ್ನ ಬಿಡ್ತಾರೆ ಅಂತ ಅಲ್ಲ. ಖಂಡಿತವಾಗಿ ನಿಮ್ಮ ವಿರುದ್ಧವಾಗಿ ಮಾತನಾಡ್ತಾರೆ, ನಿಮ್ಮ ಬಗ್ಗೆ ಕೆಟ್ಟದಾದ ತಪ್ಪಾದ ಸಂಗತಿಗಳನ್ನ ಹೇಳ್ತಾರೆ. ಆದ್ರೆ ಮೋಶೆ ರೀತಿನಲ್ಲಿ ಕೋಪಿಷ್ಠರಾಗಬೇಡ್ರಿ. ದೇವ್ರೆ ನೀನ್ ಏನ್ ಹೇಳ್ತೀಯೋ, ನೀನ್ ನುಡಿ ಅಂದ್ರೆ ನುಡಿತೀನಿ, ಹೊಡಿ ಅಂದ್ರೆ ಹೊಡಿತೀನಿ, ಇಷ್ಟೇ ಮಾಡಿ ವಾಗ್ದಾನದ ಸ್ಥಳಕ್ಕೆ ನೀವು ಕಾಲಿಡ್ತೀರ, ಎಲ್ಲಿಯೂ ಕೂಡ ಎಡಬೋದಿಲ್ಲ. ಸೇವಕರನ್ನ ಮಾತ್ರ ನೋಯಿಸಬೇಡ್ರಿ.
ದೇವರಿಗೆ ಮೋಶೆ ಎಷ್ಟು ಇಷ್ಟ ಇದ್ರು ಅಂದರೆ, ದೇವ್ರು ಹೇಳ್ತಾರೆ ಈ ತಪ್ಪು ಮಾಡಿದ್ದಕ್ಕೆ ನಾನು ವಾಗ್ದಾನದ ಸ್ಥಳವನ್ನು ಕೊಡೋದಿಲ್ಲ ಅಂತ. ಆದರೂ ಕೂಡ ಹೊರೆ ಬೆಟ್ಟದಲ್ಲಿ ದೇವರು ಆತನೊಬ್ಬನೇ ಮೋಶೆಗೆ ಯಾವ ಇಸ್ರೇಲ್ ಕೈಯಲ್ಲೂ ಕೊಡೋದಿಲ್ಲ ಆತನ ಹೆಣವನ್ನ, ಆತನೇ ಮಣ್ಣು ಮಾಡ್ತಾನೆ. ಮೋಶೆ ದೇಹವನ್ನ ತಂದೆಯಾದ ದೇವರು ಬಂದು ಮಣ್ಣು ಮಾಡ್ತಾರ ಆ ಬೆಟ್ಟದಲ್ಲಿ. ಎಷ್ಟು ನೊಂದಿರಬಹುದು ದೇವ್ರು. ಈತನನ್ನ, ಈ ಮಕ್ಕಳನ್ನ ಬಿಡಿಸೋದಕ್ಕೆ ಕರೆದುಕೊಂಡು ಬಂದ್ರೆ, ಆದ್ರೆ ಈ ಮಕ್ಕಳೇ ನನ್ನ ಸೇವಕನನ್ನ, ನಾನು ಆರಿಸಿಕೊಂಡಂತ ನಾಯಕನನ್ನ ಪಾಪಕ್ಕೆ ತಳ್ಳಿ ಬಿಟ್ರಲ್ಲ. ಯಾರು ಬೇಡ, ನನ್ನ ಮಗನನ್ನ ನಾನೇ ನೋಡ್ಕೋತೇನೆ. ಈಗ ಈತನು ಈ ಪ್ರಾಮಿಸ್ ಲ್ಯಾಂಡ್ ಅನ್ನ, ಈ ವಾಗ್ದಾನದ ಸ್ಥಳವನ್ನು ಮುಟ್ಟಲಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂದೆ ಒಂದು ದಿನ ನನ್ನ ಮಗನಾಗಿರುವಂತ ನಜರೇತನ ಯೇಸು ಬರ್ತಾನೆ, ಅಲ್ಲಿಯಾದರೂ ಕೂಡ ನಾನು ಮೋಶನ ಖಂಡಿತವಾಗಿ ಸ್ಥಳಕ್ಕೆ ತಂದೆ ತರುತ್ತೇನೆ. ಈ ಮಗನ ಸತ್ತ ಮೇಲೂ ಕೂಡ ಈ ವಾಗ್ದಾನ ಸ್ಥಳವನ್ನು ಮುಟ್ಟುವ ಹಾಗೆ ನಾನು ಮಾಡ್ತೇನೆ ಎಂಬುದಾಗಿ ಹೇಳ್ತಾ. ಹಲ್ಲೆಲೂಯಾ. ದೇವ್ ಯಾವತ್ತಿಗೂ ಆತನ ಸೇವಕರನ್ನ ಕೈ ಬಿಡೋದಿಲ್ಲ. ಒಂದು ವೇಳೆ ಇವತ್ತು ನೀವು ಆತನ ಸೇವಕರಾಗೋದಕ್ಕೆ ಸಿದ್ಧರಾಗಿದ್ರೆ ನಿಮ್ಮನ್ನು ಕೂಡ ಬಿಡೋದಿಲ್ಲ. ಆದರೆ ಒಂದನ್ನು ಮಾತ್ರ ಗಮನ ಬಿಟ್ಟುಕೊಳ್ಳ್ರಿ, ಯಾವುದೂ ಕೂಡ ಸುಲಭವಾಗಿರೋದಿಲ್ಲ. ಸಂತೋಷ ಇರುತ್ತೆ, ಅದೇ ರೀತಿಯಾಗಿ ಕಷ್ಟಗಳಿರುತ್ತೆ. ಆದರೆ ಆ ಕಷ್ಟಗಳ ಮಧ್ಯದಲ್ಲಿ ನೆಮ್ಮದಿ ಸಮಾಧಾನ ಇರುತ್ತೆ. ಕಷ್ಟಗಳು ಬರೋದಿಲ್ಲ ಅಂತಲ್ಲ ಸೇವೆಯಲ್ಲಿ. ಅನೇಕರನ್ನ ದೇವರು ಇವತ್ತು ಅಭಿಷಕ್ತರಾಗಬೇಕು, ನಿಮ್ಮನ್ನೇ ಆರಿಸ್ಕೊಂಡಿದ್ದೇನೆ, ನೀವೇ ನನ್ನ ಸೇವೆ ಮಾಡ್ಬೇಕೆಂಬುದಾಗಿ ಈ ವರ್ಷದಲ್ಲಿ ಆರಿಸ್ಕೊಂಡಿದ್ದಾರೆ. ದಯ ಮಾಡಿ ಹೇಳ್ತಾ ಇದ್ದೇನೆ, 40 ವರ್ಷ ಟೈಮ್ ವೇಸ್ಟ್ ಮಾಡಬೇಡಿ ಮೋಶೆ ಥರ. ಈಗಲೇ ನಿಮ್ಮ ಮನಸ್ಸನ್ನು ದೇವರಿಗೆ ಒಪ್ಪಿಸಿಕೊಟ್ರೆ, ಒಂದು ವೇಳೆ ನೀವು ಯವ್ವನ ಕಾಲದಲ್ಲಿರ್ಬೋದು, ಇಲ್ಲ ಪ್ರಾಯಸ್ಥರಾಗಿರ್ಬೋದು, ಇಲ್ಲ ಮುದಿ ವಯಸ್ಸಿನಲ್ಲಿ ನೀವಿರ್ಬೋದು, ಈಗಲೂ ಕೂಡ ಈ ಕ್ಷಣಕ್ಕೆ ನಿಮ್ಮ ಮನಸ್ಸನ್ನು ಮಾರ್ಪಡಿಸಿಕೊಂಡು ದೇವರ ಕೈಗೆ ಕೊಟ್ಟರೆ, ನಿಮ್ಮಂಥ ಅಭಿಷಕ್ತರು ಈ ಪ್ರಪಂಚದಲ್ಲಿ ಎಲ್ಲೂ ಇರೋದಿಲ್ಲ. ಚಂಚಲರಹಿತ ಮನಸ್ಸು ದೇವರಿಗೆ ಬೇಕು. ಇವತ್ತು ಈ ನಿರ್ಧಾರ ಮಾಡಿದ್ದೀರಾ ಅಂದರೆ ನೀವು ಸಾಯೋ ತನಕ ಇದೇ ನಿರ್ಧಾರ ಇರಬೇಕು. ಮೋಶೆ ಅದನ್ನೇ ಮಾಡಿದನು. ಎಲ್ಲಾದರೂ ಆತನ ದೇವರನ್ನ ಬಿಟ್ಟು ಹೋದಂಥ ಸಂಗತಿಗಳಿದೆಯಾ? ಪ್ರತಿ ಸಾರಿ ಆತನು ದೇವರ ಚಿತ್ತವನ್ನ ನೋಡ್ತಾ ಇದ್ದನು. ಒಂದು ಕ್ಷಣಕ್ಕೆ ಯೆಹೋಶುವನು ದೇವರ ಚಿತ್ತವನ್ನು ಕೇಳದೆ ಒಂದು ಒಪ್ಪಂದವನ್ನ ಮಾಡೋದಕ್ಕೆ ಹೊರಟಿದ್ದನು. ಆದರೆ ಮೋಶೆ ಮಾತ್ರ ಯಾವತ್ತಿಗೂ ಕೂಡ ದೇವರನ್ನ ಬಿಟ್ಟು ಏನನ್ನ ಮಾಡೋದಕ್ಕೆ ಆತನ ಸಿದ್ಧರಾಗಿರ್ಲಿಲ್ಲ. ಈ ಮನಸ್ಸು ನಿಮ್ಮೊಳಗಿರುವುದಾದರೆ, ಇವತ್ತು ದೇವರು ಹೇಳ್ತಾ ಇದ್ದಾರೆ, 2024 ನಿಮ್ಮ ವರ್ಷವಾಗಿ ಮಾರ್ಪಡುತ್ತೆ. ಇಡೀ ಪ್ರಪಂಚ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಇಡೀ ಜನರು ಈತಳು ದೈವ ಅಭಿಷಕ್ತ ಮಗನು ಮಗಳು ಎಂಬುದಾಗಿ ಗಟ್ಟಿಯಾಗಿ ಸಾರಿ ಹೇಳುವಂತ ದಿನಗಳು ಬರುತ್ತೆ. ಇವತ್ತು ನಿನ್ನನ್ನು ನೀನು ದೇವರ ಕೈಗೆ ಒಪ್ಪಿಸಿಕೊಟ್ರೆ, ಇವತ್ತು ಒಂದು ಒಡಂಬಡಿಕೆನ ಮಾಡ್ಕೊಂಡ್ರಿ. ತುಂಬಾ ಜನರಿಗೆ ದೇವರು ಆಸೆ ಪಟ್ಟು ಕರಿತಾ ಇದ್ದಾರೆ. ಈಗಲ್ಲ, ನಿನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ವೈರಿ ಆಗಲೇ ನಿನ್ನನ್ನು ಸಾಯಿಸ್ಬೇಕಂತ ಇದ್ದ, ಆಗಲೂ ಕೂಡ ನಾನು ನಿನ್ನನ್ನು ಕಾಪಾಡಿ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೇನೆ. ಯಾಕೆ ಗೊತ್ತಾ? ನೀನು ಅಭಿಷಕ್ತನು, ನಿನ್ನ ಅಭಿಷಕ್ತಳು. ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ. ನಿನ್ನನ್ನು ಬಿಟ್ಟರೆ ಈ ಮಕ್ಕಳಿಗೆ ಯಾವ ಉತ್ತರವೂ ಕೂಡ ಇಲ್ಲ. ನಿನ್ನನ್ನ ಬಿಟ್ಟರೆ ಇಷ್ಟು ಧೈರ್ಯವಾಗಿ ಯಾರು ಕೂಡ ಬರೋದಕ್ಕೆ, ವೈರ್ಯನ ಎದುರಿಸೋದಕ್ಕೆ ಸಾಧ್ಯವಿಲ್ಲ. ನೀನು ಮಾತ್ರ ಈ ಜನರಿಗೆ ಧೈರ್ಯವನ್ನು ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಕಮಾನ್, ಎಲ್ಲರೂ ಕೈಗಳನ್ನ ತೇಳಿ, ನಾನೇ ಆ ಅಭಿಷಕ್ತನು, ನಾನೇ ಆ ಅಭಿಷಕ್ತಳು, ನಾನೇ ದೇವರ ಚಿತ್ತದ ಪ್ರಕಾರ ಜನರನ್ನ ಬಿಡಿಸಿ 2024ನೇ ವರ್ಷದಲ್ಲಿ ಅನೇಕರನ್ನ ಕಣ್ಣೀರಿಂದ, ಕಷ್ಟದಿಂದ, ಮಾಟದಿಂದ, ಬಡತನದಿಂದ, ಸಾಲದಿಂದ ಬಿಡಿಸಿ ದೇವರ ಕಡೆಗೆ, ದೇವರ ವಾಗ್ದಾನದ ಕಡೆಗೆ, ಬಿಡುಗಡೆಯ ಕಡೆಗೆ ನಡೆಸಿಕೊಂಡು ಹೋಗುತ್ತೇನೆ ಎಂಬುದಾಗಿ ಹೇಳಿ, ಶಬ್ದವಾಗಿ ಹೇಳಿ, ನಾನೇ ಆ ಮೋಶೆ ಆಗಿದ್ದೇನೆ. ಜನರು ನನ್ನ ವಿರುದ್ಧವಾಗಿ ಮಾತನಾಡಿದ್ರು ಪರವಾಗಿಲ್ಲ, ನಾನು ಜನರ ಪರವಾಗಿ ದೇವರೊಟ್ಟಿಗೆ ನಾನು ನಿಂತುಕೊಳ್ಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಮೋಶೆ ರೀತಿನಲ್ಲಿ ಕೋಪಿಷ್ಠರು ನೀವಾಗಿದ್ರು ಕೂಡ ಪರವಾಗಿಲ್ಲ, ದೇವರು ನಿಮ್ಮ ಮನಸ್ಸನ್ನು ಮಾರ್ಪಡಿಸಿ ಆತನ ಕೆಲಸವನ್ನು ಆತನ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ಇದುವರೆಗೂ ನೀವು ತಪ್ಪು ಮಾಡಿ, ಪಾಪ ಮಾಡಿ, ಅಯ್ಯೋ ಈಗ ಮತ್ತೆ ನಾನು ದೇವರ ಕಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಗಿಲ್ಟ್ ನಿಮ್ಮನ್ನ ಕಾಡ್ತಾ ಇರೋದಾದ್ರೆ, ಅನ್ನುವಂಥ ಸ್ಥಿತಿಯಲ್ಲಿ ನಿಮ್ಮ
ಮನಸ್ಥಿತಿ ಇರುವುದಾದ್ರೆ ದಾವಿದನನ್ನ ಒಂದು ಸಾರಿ ನೋಡ್ರಿ. ದಾವಿದನು ತಪ್ಪು ಮಾಡಿದ ತಕ್ಷಣ ದೇವರೊಟ್ಟಿಗೆ ಹೋಗಿಬಿಡ್ತಾನೆ. ಇವತ್ತು ನೀವು ದೇವರ ಬಳಿಗೆ ಹೋಗಿಬಿಟ್ರೆ ದೇವ್ರು ಹೇಳ್ತಾನೆ, ನೀನು ನನ್ನ ಮನಸ್ಸಿಗೆ ಹತ್ತಿರವಾಗಿದ್ದೀಯಾ, ಈಗ ನೀನು ನನ್ನ ಮನಸ್ಸಿಗೆ ಹತ್ತಿರವಾದಂತ ಮನುಷ್ಯನಾಗಿದ್ಯಾ. ಒಂದು ವೇಳೆ ಯೆಹೋಶುವನ ರೀತಿಯಲ್ಲಿ ದೇವರ ಚಿತ್ತ ಅರಿಯದ ಹಾಗೆ ಹಲವಾರು ಸಂಗತಿಗಳಲ್ಲಿ ನೀವು ಒಪ್ಪಂದ ಮಾಡಿದ್ರು ಕೂಡ ಪರವಾಗಿಲ್ಲ, ನಿನ್ನ ಮುಖಾಂತರವೇ ಜನರಿಗೆ ದೇವರು ವಾಗ್ದಾನದ ಸ್ಥಳವನ್ನು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ವೈರಿ ಬಲವಾಗಿ ಎದ್ದಿದ್ದರು, ನಿಮ್ಮಲ್ಲಿರುವಂತ ವಿಶ್ವಾಸಿಗಳಿಗಿಂತ, ಬಡತನದಲ್ಲಿರುವಂತ ಜನರಿಗಿಂತ ಬಲಿಷ್ಠವಾಗಿ ಎದ್ದಿದ್ದರು, ದಬ್ಬಾಳಿಕೆಗಳಲ್ಲಿ ನಿನ್ನ ಕುಟುಂಬ, ನಿನ್ನ ಸೇವೆ ಇದ್ದರೂ ಕೂಡ ಪರವಾಗಿಲ್ಲ, ದೆಬೋರಳ ರೀತಿಯಲ್ಲಿ ಪ್ರವಾದನೆ ಮಾಡು. ಬರೀ ನಿನ್ನ ಪ್ರವಾದನೆ ಮುಖಾಂತರವಾಗಿ ದೇವರು ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು ರಕ್ಷಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಒಂದು ವೇಳೆ ಇಡೀ ಸರ್ಕಾರವೇ ನಿನ್ನ ವಿರುದ್ಧವಾಗಿ ನಿಂತಿದ್ದರೂ ಪರವಾಗಿಲ್ಲ, ಎಸ್ತಳ ರೀತಿಯಲ್ಲಿ ಉಪವಾಸ ಮಾಡು. ದೇವರು ಎಲ್ಲ ಅಧಿಕಾರಿಗಳನ್ನ ಮಾತ್ರ ಅಲ್ಲ, ಇರುವಂತ ಎಲ್ಲ ರಾಜ ಶಾಸನಗಳನ್ನೇ ಬದಲಾಯಿಸಿ ನಿನ್ನ ಪರವಾಗಿ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಒಂದು ವೇಳೆ ನೀನು ಕೀಳಾದ ಜನಾಂಗದಿಂದ ಬಂದಿರಬಹುದು, ಗಿದ್ಯೋನನ್ನ ಒಂದು ಸಾರಿ ನೋಡು, ಆತನ ಮುಖಾಂತರವಾಗಿ ಬಲಿಷ್ಠರನ್ನ ಸೋಲಿಸೋದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ವೈರಿಗಳು ಬಲವಾಗಿ ಎದ್ದು ನಿಂತು ನಿನ್ನ ದೇವರನ್ನು ಆರಾಧಿಸಲೇಬಾರದು ಎಂಬುದಾಗಿ ನಿಂತಿದ್ರು ಕೂಡ ಪರವಾಗಿಲ್ಲ, ನೀನು ಬೆಂಕಿಯಲ್ಲಿ ನಿಂತುಕೋ. ಶದ್ರಕ್, ಮೇಷಕ್, ಅಬೇದ್ನೆಗೋ ಒಟ್ಟಿಗೆ ತಂದೆಯಾದ ಯೇಸು ಸ್ವಾಮಿ ಪರಿಶುದ್ಧಾತ್ಮನು ನಿನ್ನೊಟ್ಟಿಗೆ ನಿಂತು ನಿನಗೆ ಬಲವನ್ನು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಎಲ್ಲಿಯೂ ಕೂಡ ಕಾರಣಗಳನ್ನ ಕೊಡಬೇಡ. ರೂಥಳ ರೀತಿಯಲ್ಲಿ ಎಲ್ಲವನ್ನ ಕಳೆದುಕೊಂಡಿರಬಹುದು, ಆದ್ರೆ ಒಂದು ಮಾತನ್ನ ಹೇಳು, ತಂದೆ ಆದ ದೇವರೇ ನೀನೇ ನನ್ನ ದೇವರು ಎಂಬುದಾಗಿ ಹೇಳು. ನೀನು ಏನೆಲ್ಲ ಕಳೆದುಕೊಂಡಿದ್ಯೋ ಎಲ್ಲವನ್ನ ಸೇರಿಸಿ ದೇವರು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಅಬ್ರಹಾಮನ ರೀತಿಯಲ್ಲಿ ಗೊತ್ತು ಗುರಿ ಇಲ್ಲದೆ ಇರಬಹುದು, ಆದ್ರೆ ದೇವರನ್ನ ನಂಬಿ ಒಂದು ನಂಬಿಕೆ ಹೆಜ್ಜೆಯನ್ನು ಹಾಕು. ಇಡೀ ಜನಾಂಗವೇ ನಿನ್ನ ಮುಖಾಂತರವಾಗಿ ಸೃಷ್ಟಿಯಾಗುವಾಗ ದೇವರು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಹಾಯಕರಿಲ್ಲ ಅನ್ನಬೇಡ, ನನ್ನೊಟ್ಟಿಗೆ ಯಾರು ಇಲ್ಲ ಅನ್ನಬೇಡ. ಇವರೆಲ್ಲರೂ ಕೂಡ ಕಾರಣ ಕೊಡೋದಕ್ಕೆ ಕಾರಣಗಳಿದ್ರೂ ಕೂಡ ಕಾರಣ ಕೊಡದ ಹಾಗೆ ದೇವರ ಚಿತ್ತವನ್ನ ಭೂಮಿ ಮೇಲೆ ನೆರವೇರಿಸಿದಂತ ಮಕ್ಕಳಾಗಿದ್ದಾರೆ. ಕಠಿಣವಾದಂಥ ಸಮಯದಲ್ಲಿ ಬಹು ಘೋರವಾದಂಥ ಬರಗಾಲದ ಸಮಯದಲ್ಲಿ ದೇವರು ಈ ಮಕ್ಕಳನ್ನ, ಹೆಣ್ಣು ಮಕ್ಕಳಂತ ಕೀಳಾಗಿ ನೋಡ್ಬೇಡಿ, ಇಲ್ಲಿ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ, ಗಂಡು ಮಕ್ಕಳು ಕೂಡ ಇದ್ದಾರೆ, ಎಲ್ಲರನ್ನೂ ಕೂಡ ದೇವರು ಉಪಯೋಗ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ದೇವರ ಕಣ್ಣ ಮುಂದೆ ಯಾರು ಮೇಲು ಕೀಳು ಅನ್ನೋದಿಲ್ಲ. ಕಾರಣಗಳನ್ನ ಕೊಡದ ಹಾಗೆ ಒಬ್ಬೊಬ್ಬರನ್ನ ನೋಡಿ ಕಲಿತುಕೊಳ್ಳ್ರಿ ಎಂಥ ಪರಿಸ್ಥಿತಿಯಲ್ಲಿ ಅವ್ರು ದೇವ್ರಿಗೋಸ್ಕರ ಎದ್ದು ನಿಂತುಕೊಂಡ್ರು ಅಂತ. ಒಂದು ವೇಳೆ ಅದೇ ಮನಸ್ಸಿನಿಂದ, ಅದೇ ಧೈರ್ಯದಿಂದ ಇವತ್ತು ನೀವು ಎದ್ದು ನಿಂತುಕೊಂಡ್ರೆ ಈ ಪುಸ್ತಕ ಅಲ್ಲ, ಪರಲೋಕದ ಪುಸ್ತಕಗಳಲ್ಲಿ ನಿಮ್ಮ ಹೆಸರು ಬರೆಯಲ್ಪಡುತ್ತದೆ. ಅದು ಸಾಮಾನ್ಯವಾಗಿ ಅಲ್ಲ. ನನ್ನ ಮಗಳು ಭೂಲೋಕದಲ್ಲಿರುವಾಗ ಇಂಥ ಮಹಾ ಅದ್ಭುತ ಕ್ರಿಯೆಗಳನ್ನ ನನ್ನನ್ನು ಹಚ್ಚುಕೊಂಡು ಮಾಡಿದಳೆಂಬುದಾಗಿ. ಹಲ್ಲೆಲೂಯಾ. ದೇವರ ನೆನಪಿನ ಪುಸ್ತಕದಲ್ಲಿ ಹೆಡ್ಲೈನ್ಸ್ ಅಲ್ಲಿ ಇರ್ತೀರಾ ನೀವು. ಹಲ್ಲೆಲೂಯಾ. ಇವತ್ತು ನಾವು ಮಾತ್ರ ನೋಡ್ತಾ ಇದ್ದೇವೆ, ಮುಂದೆ ಒಂದು ದಿನ ಇಡೀ ಪರಲೋಕವೇ ನಿಮ್ಮ ಹೆಸರನ್ನು ಪುಸ್ತಕದಲ್ಲಿ ನೋಡುತ್ತೆ. ಎಲ್ಲರೂ ಮೇಲೆದ್ದು ನಿಂತುಕೊಳ್ಳೋಣವಾ. ಈ ಪ್ರಪಂಚ ಮಾತ್ರ ಅಲ್ಲ, ಪರಲೋಕ ನನ್ನ ಕಡೆಗೆ ತಿರುಗಿ ನೋಡಬೇಕು. ನಾನು ಕಳೆದ ರಾತ್ರಿ ಹೇಳ್ತಾ ಇದ್ದೆ, ಈ ದೇವಾಲಯವನ್ನ ದೇವರು ಚಿಯೋನ್ ಪರ್ವತವಾಗಿ ನೇಮಿಸಿದ್ದಾರೆ ಅಂತ. ಚಿಯೋನ್ ಪರ್ವತ ಯಾಕೆ ಗೊತ್ತಾ ಬೈಬಲಲ್ಲಿ ಅಷ್ಟು ಸಾರಿ ಪ್ರಸ್ತಾಪಿಸಿರೋದು ಅಂದರೆ, ಚಿಯೋನ್ ಪರ್ವತದಲ್ಲಿ ತಂದೆಯಾದ ದೇವರು ರಾಜನ ರೀತಿಯಲ್ಲಿ ತಂಗುವವರಾಗಿದ್ದಾನೆ. ತನ್ನ ರಾಜ್ಯತ್ವವನ್ನು ತೋರಿಸುವಂತ ಪರ್ವತ ಅದು ಚಿಯೋನ್ ಪರ್ವತ. ಇದು ಚಿಯೋನ್ ಪರ್ವತವಾಗಿದೆ. ಈ ದೇವಾಲಯ ಚಿಯೋನ್ ಪರ್ವತವಾಗಿದೆ. ಇಲ್ಲಿ ಯಾರು ದೇವರೊಟ್ಟಿಗೆ ಇರೋದಕ್ಕೆ ಆಸೆ ಪಟ್ಟು ಇವತ್ತು ಒಡಂಬಡಿಕೆ ಮಾಡಿಕೊಳ್ತಾರೋ, ಕಳೆದ ರಾತ್ರಿ ನಮ್ಮ ಯವನಸ್ಥರಿಗೆ ನಾನು ಹೇಳಿದ್ದೀನಿ, ದೇವರ ನಿಮ್ಮನ್ನ ಚಿಯೋನ್ ಪರ್ವತದಿಂದ ಗುರುತುಗಳಾಗಿ, ಅದ್ಭುತಗಳಾಗಿ ನಿಮ್ಮನ್ನು ಇಡೋದಕ್ಕೆ ಹೊರಟಿದ್ದಾರೆ.
ಎಷ್ಟು ಜನರಿಗೆ ಆಸೆ ಇದೆ, ನಾನು ದೇವರ ಗುರುತಾಗಿರಬೇಕು. ನನ್ನನ್ನು ನೋಡುವಂತ ಜನರೆಲ್ಲ ಹೇಳಬೇಕು, ಇವನಲ್ಲಿ ಇವಳಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ, ಆದ್ರೆ ಅದನ್ನ ಕಂಡು ಹಿಡಿಯೋದಕ್ಕೆ ಆಗುತ್ತಾ ಇಲ್ಲ. ಇವನಲ್ಲಿ ಏನೋ ಒಂದು ಮನಃಶಾಂತಿ, ನೆಮ್ಮದಿ ಇದೆ, ಇವರ ಮುಖದಲ್ಲಿ ಏನೋ ಒಂದು ಪ್ರಕಾಶ ಇದೆ, ಅದೇನಂತ ನನಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗುತ್ತಿಲ್ಲ. ಆ ಗುರುತುಗಳಾಗಿ ನೀವಿರಬೇಕಾ? 2024 ನಿಮಗೋಸ್ಕರ ಕಾಯ್ತಾ ಇದೆ. ದೇವರ ಅದ್ಭುತವಾಗಿ, ದೇವರ ಗುರುತುಗಳಾಗಿ ನೀವಿರಬಹುದು. 2024 ಎಲ್ಲಿ ಹೋದ್ರೂ ಕೂಡ ಇವರು ದೇವರ ಮಕ್ಕಳೇ. ಇವರೊಟ್ಟಿಗಿರುವಂತ ದೇವರು ಮಹಾಶಕ್ತಿಶಾಲಿ. ಎಲ್ಲೋ ಇದ್ದಂತ ಇವರನ್ನ ದೇವರು ಈ ರೀತಿಯಾಗಿ ಇವರನ್ನ ಬಲ ಉಳ್ಳ ಮಕ್ಕಳಾಗಿ ಮಾರ್ಪಡಿಸಿದ್ದಾರೆ. ಇದು ಸಾಮಾನ್ಯವಾದಂತ ಸಂಗತಿಯಲ್ಲ. ಸಾಮಾನ್ಯವಾದಂತ ಸಂಗತಿಯಲ್ಲ. ಚಿಯೋನ್ ಪರ್ವತದಲ್ಲಿ ದೇವರು ನಿಮ್ಮನ್ನ ಗುರುತುಗಳಾಗಿ, ಅದ್ಭುತಗಳಾಗಿ ಇಟ್ಟಿದ್ದಾರೆ. ಯವನಸ್ಥರೇ, ಇದು ನಿಮಗೋಸ್ಕರ ದೇವರು ಕೊಟ್ಟಿರುವಂತ ವಾಗ್ದಾನ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣವ. ಈ ವಾಗ್ದಾನವನ್ನ ಯಾರು ಇವತ್ತು ತೆಗೆದುಕೊಂಡು ಹೋಗ್ತಾರೋ, ದೇವರ ರಾಜ್ಯತ್ವ ಇರುವಂತ ಸ್ಥಳ ಆಲಯ ಮಾತ್ರ ಅಲ್ಲ, ನೀವು ಹೋಗುವಲ್ಲೆಲ್ಲ ಇರುವಂತದ್ದಾಗಿದೆ. ಯವನಸ್ಥರಿಗೆ ಹೇಳುತ್ತಿರುವಂತ ಮಾತಿದು. ಚಿಯೋನ್ ಪರ್ವತದಲ್ಲಿ ಅನೇಕರು ಉಳಿದಿರುವರು. ಇದನ್ನ ಯವನಸ್ಥರು ಮಾತ್ರ ಅಲ್ಲ, ಯಾರ್ಯಾರು ಇವತ್ತು ಸ್ವೀಕಾರ ಮಾಡಿಕೊಳ್ತಿರೋ ನೀವೆಲ್ಲರೂ ಅಭಿಷಕ್ತರಾಗಿ ಮಾರ್ಪಡ್ತೀರ. ಚಿಯೋನ್ ಪರ್ವತದಲ್ಲಿ ಅನೇಕರು ಉಳಿದಿರುವರು. ಓಬದ್ಯ 1ನೇ ಅಧ್ಯಾಯದ 17-18 ವಚನ. ಆ ಪರ್ವತವು ಮೀಸಲಾಗಿರುವುದು. ಯಾಕೋಬನ ವಂಶದವರು ತಮ್ಮ ಸ್ವಾಸ್ಥ್ಯಗಳನ್ನು ಅನುಭವಿಸುವರು. ಯಾಕೋಬ ವಂಶವು ಅಗ್ನಿಯಾಗಿರುವುದು, ಯೋಸೇಫನ ವಂಶವು ಜ್ವಾಲೆಯಾಗಿರುವುದು, ಏಸಾವನ ವಂಶವು ಕೊಳೆಯಾಗಿರುವುದು. ಆ ಅಗ್ನಿ ಜ್ವಾಲೆಗಳು ಕೊಳೆಯಲ್ಲಿ ಧಗಧಗಿಸುತ್ತ ಅದನ್ನ ನುಂಗಿ ಬಿಡುವವು. ಇವತ್ತು ಪರಲೋಕದ ಬೆಂಕಿಯನ್ನ ನೀವು ಸ್ವೀಕಾರ ಮಾಡಿಕೊಂಡ್ರೆ, ವೈರಿಯ ಕೊಳೆಗಳ ಮಧ್ಯದಲ್ಲಿಯೂ ಕೂಡ ಧಗಧಗಿಸುವ ಬೆಂಕಿಯನ್ನಾಗಿ ದೇವರು ನಿಮ್ಮನ್ನು ಮಾರ್ಪಡಿಸುತ್ತಾ ಇದ್ದಾರೆ. ಎಲ್ಲ ಕೊಳೆಗಳನ್ನ ಸುಟ್ಟು ಹಾಕುವಂತ ಬೆಂಕಿಯನ್ನಾಗಿ ದೇವರು ನಿಮ್ಮನ್ನು ಮಾರ್ಪಡಿಸ್ತಾ ಇದ್ದಾರೆ. ನಿಮ್ಮನ್ನ ನೀವು ಕಡೆಗಣಿಸಬೇಡ್ರಿ. ಬೆಂಕಿಗಳು ನೀವು. ಚಿಯೋನ್ ಪರ್ವತದಲ್ಲಿ ಯೆಹೋವನ ರಾಜತ್ವದಲ್ಲಿ ಇರುವಂತ ಉಳಿದಿರುವಂತ ಬೆಂಕಿಗಳು ನೀವಾಗಿದ್ದೀರಾ. ನೀವು ಎಲ್ಲೆಲ್ಲಿ ಹೋಗುತ್ತೀರೋ ಅಲ್ಲಿರುವಂತ ಕೊಳೆಗಳು ಸುಟ್ಟು ಹಾಕಲ್ಪಡುತ್ತದೆ. ಅಲ್ಲಿರುವಂತ ಮಾಟ ಮಂಚದ ಬಲಗಳು ಸುಟ್ಟು ಹಾಕಲ್ಪಡುತ್ತದೆ. ಅಲ್ಲಿರುವಂತ ಪಾಪದ ಕ್ರಿಯೆಗಳು ಸುಟ್ಟು ಹಾಕಲ್ಪಡುತ್ತದೆ. ಅಲ್ಲಿರುವಂತ ಬಡತನದ ಬೇನೆಗಳು ಸುಟ್ಟು ಹಾಕಲ್ಪಡುತ್ತದೆ. ಅಲ್ಲಿರುವಂತ ಕಣ್ಣೀರುಗಳು ಸುಟ್ಟು ಹಾಕಲ್ಪಡುತ್ತದೆ. ನೀವು ಯಾಕೋಬನ ವಂಶದವರು, ನೀವು ಯೋಸೇಫನ ವಂಶದವರು, ನೀವು ಚಿಯೋನ್ ಪರ್ವತದಲ್ಲಿ ಉಳಿದಿರುವಂತ ಅಗ್ನಿ ಜ್ವಾಲೆಗಳಾಗಿದ್ದೀರಾ ಯೇಸು ಕ್ರಿಸ್ತನ ನಾಮದಲ್ಲಿ. ಅಗ್ನಿ ಜ್ವಾಲೆಗಳು ನೀವು. ಒಂದು ವೇಳೆ ಈ ನಿಮ್ಮ ಕೆಲಸವನ್ನ, ಈ ನಿಮ್ಮ ಕರೆಯನ್ನ, ಈ ನಿಮ್ಮ ಅಭಿಷೇಕವನ್ನ ಇವತ್ತು ಗಟ್ಟಿಯಾಗಿ ಹಿಡಿದುಕೊಂಡು, ಇವತ್ತಿನಿಂದ ನಾನು ಅಭಿಷೇಕದಲ್ಲೇ ನಡೆಯುತ್ತೇನೆ, ಇವತ್ತಿನಿಂದ ನಾನು ಬೆಂಕಿಯಲ್ಲೇ ನಡೆಯುತ್ತೇನೆ ಎಂಬುದಾಗಿ
ಇವತ್ತು ನಿರ್ಧಾರ ಮಾಡಿಕೊಂಡ್ರೆ, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೇನೆ, ಇವತ್ತು ನೀವು ನಿರ್ಧಾರ ಮಾಡಿಕೊಂಡ್ರೆ, ಪ್ರವಾದಿಯಾಗಿರುವಂತ ಯೆರೆಮೀಯನು ಈ ರೀತಿಯಾಗಿ ಹೇಳ್ತಾನೆ, ಒಂದು ವೇಳೆ ನೀವು ದೇವರು ಆರಿಸಿಕೊಂಡಂತ ಅಗ್ನಿ ಜ್ವಾಲೆಗಳಾಗಿ ಪ್ರತಿಯೊಂದು ಏಸಾವನ ಅಂದರೆ ವೈರಿಯ ವಂಶದ ವೈರಿಯ ಎಲ್ಲಾ ಬಲಗಳನ್ನು ಸುಟ್ಟು ಹಾಕಿದರೆ, ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಎಲ್ಲರೂ ಬಂದು ಚಿಯೋನ್ ಶಿಖರದಲ್ಲಿ ಹಾಡುವರು. ಧಾನ್ಯ, ದ್ರಾಕ್ಷಾರಸ, ಎಣ್ಣೆ, ಕರು, ಕುರಿಮರಿ ಅಂತೂ ಯೆಹೋವನು ಅನುಗ್ರಹಿಸುವ ಎಲ್ಲಾ ಮೇಲುಗಳನ್ನು ಅನುಭವಿಸಲು ಪ್ರವಾಹವಾಗಿ ಜನರು ಬರುವರು. ಅವರ ಆತ್ಮವು ಹದವಾಗಿ ನೀರು ಹಾಯಿಸಿದ ತೋಟದಂತಿರುವುದು.